ಅವಧಿ, ಸುದೀರ್ಘ ಅವಧಿ ಇಲ್ಲ, ಈಗ ಆಲ್ಮೋಸ್ಟ್ 3 ವರ್ಷ ಕಳೆದು ಹೋಗಿದೆ. ಮಿಕ್ಕ ಅವಧಿ ಈ ಸೂಕ್ಷ್ಮ ಅವಧಿಯಲ್ಲಿ ಇವರಿಗೆ ರಾಜಕೀಯವಾಗಿ ಇದು ಲಾಭ ಆಗ್ಬೋದು ಅಂತ ಅನ್ಸುತ್ತಾ? ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಹೆಚ್ಚು ತಗೊಂಡ್ರು 1-1.5 ವರ್ಷ ಅಂತ ತಗೊಳ್ಬಹುದು. ಆ ಅವಧಿಯಲ್ಲಿ ಪೊನ್ನಣ್ಣವರಿಗೆ ಸಹಜವಾಗಿ ಡಿ ಕೆ ಶಿ ಅವರಿಗೆ ಲಾಭ ಆಗಿ ಆಗುತ್ತೆ. ಪೊನ್ನಣ್ಣವರು ಇದನ್ನ ಯಾವ ರೀತಿ ಚಾಲೆಂಜಿಂಗ್ ಆಗಿ ಬಳಸ್ಕೊಳ್ಬೇಕು ಅಂತ? ಅವ್ರು 100%. ಈಗ ನನಗೆ ಅನ್ಸೋದು ಏನಂತ ಹೇಳಿದ್ರೆ, ಈಗ ಜಲ ವಿವಾದ ಇರುವ ಕಾರಣಕ್ಕಾಗಿ ಮತ್ತೆ ಶಾಸಕರುಗಳಲ್ಲಿ ಮಾಜಿ ಸಚಿವರುಗಳು ಹಿರಿಯ ಮುಖಂಡರುಗಳಲ್ಲಿ ಇರುವಂತಹ ಅಸಮಾಧಾನವನ್ನ ಸರಿಪಡಿಸುವ ವಿಚಾರ ಇರ್ಬೋದು, ಇದನ್ನೆಲ್ಲವನ್ನ ನಿಭಾಯಿಸುವಂತದ್ದು ಹೆಚ್ಚು ಹೊಣೆಗಾರಿಕೆಯನ್ನ ಪೊನ್ನಣ್ಣವರ ಮೇಲೆ, ಹೆಗಲ ಮೇಲೆ ಇದ್ದೇ ಇರ್ತದೆ. ಇದನ್ನ ಬಹಳ ಬುದ್ಧಿವಂತಿಕೆಯಿಂದ ಅವರ ಕಾನೂನು ಪಾಂಡಿತ್ಯಗಳಿರ್ಬೋದು, ರಾಜ್ಯಕವನ್ನ ಸಣ್ಣ ಪ್ರಾಯದಿಂದನೇ ಗಮನಿಸ್ತಿರೋ ಬಂದಿರೋ ನೆಲೆಗಟ್ಟುಗಳಲ್ಲಿ ಯಾವ್ಯಾವ ವಿಚಾರಗಳಿಗೆ ಯಾವ್ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ತಾರೆ, ಮತ್ತೆ ಅವರು ರಾಜ್ಯಕ್ಕೆ ಕಾಂಗ್ರೆಸ್ಸಿಗೆ ಹೇಗೆ ಅನಿವಾರ್ಯ ಆಗುತ್ತೆ ಅಂತ ಹೇಳೋದನ್ನ ಅವರ ಕಾರ್ಯವೈಖರಿಯ ಮೇಲೆ ಅವರು ನಿರೂಪಿಸಬೇಕಾಗುತ್ತೆ. ಈಗ ಸಹಜವಾಗಿ ಏನಾಗುತ್ತೆ, ಕೇಂದ್ರದ ನಾಯಕರೊಂದಿಗೆ ಮುಖ್ಯಮಂತ್ರಿಯ ಬಾಂಧವ್ಯವನ್ನ ವೃದ್ಧಿಸುವುದಕ್ಕಿರ್ಬೋದು, ಕೇಂದ್ರದ ಸಂದೇಶಗಳನ್ನ ರಾಜ್ಯಕ್ಕೆ ತಲುಪಿಸುವಂತದ್ದು ಇರ್ಬೋದು, ರಾಜ್ಯದ ವಿಚಾರಗಳನ್ನ ಕೇಂದ್ರಕ್ಕೆ ತಲುಪಿಸುವಂತ ಇರ್ಬೋದು, ಈ ಎಲ್ಲ ವಿಚಾರಗಳಿಗೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡುವಂತ ಅವಕಾಶಗಳಿದ್ದಾಗ ಸಹಜವಾಗಿ ಮುಂದೆ ಅವಕಾಶ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಅವಕಾಶಗಳಾದ್ರೆ 2028ರ ಚುನಾವಣೆಯಲ್ಲಿ ಅವಕಾಶಗಳಾದ್ರೆ ಸಹಜವಾಗಿ ಮತ್ತೆ ಅವರ ಹೆಸರು ಮುಂಚೂಣಿಗೆ ಬರುವುದರಲ್ಲಿ ನಿಶ್ಚಿತ. ಇಂಥವ್ರು ಬೇಕು ಅಂತ ಹೇಳುವಂಥದ್ದು ಇರ್ತದೆ. ಯಾಕಂದ್ರೆ ಟೋಟಲ್ ನಡವಳಿಕೆನೆ ಎಲ್ಲೋ ಕ್ಯಾಲ್ಕುಲೇಷನ್ ಆಗುತ್ತೆ. ಈಗ ಸಚಿವ ಸ್ಥಾನ ಆಗೇ ಹೋಯ್ತು ಅಂತ ಹೇಳುವ ಸಂದರ್ಭದಲ್ಲಿ ಇನ್ನೂ ಒಂದ್ಸಲ ಬೇಜಾರ ಆಗುವಂಥದ್ದು, ಅದನ್ನ ಹೇಗೆ ಅಂತ ಹೇಳೋ ಗೊತ್ತಿಲ್ಲ. ಬಹುಶಃ ಅವರು ಸಚಿವ ಸ್ಥಾನಕ್ಕಾಗಿಯೇ 4 ಬಟ್ಟೆ ತಗೊಂಡಿದ್ರಂತೆ. ಬಟ್ಟೆ ತೆಗೆದುಕೊಂಡು ಅವರ ಪತ್ನಿಗೆ ಹೇಳಿದ್ರಂತೆ, ಇದರಲ್ಲಿ ಯಾವ್ದು ಹಾಕ್ಲಿ ಅಂತ ಹೇಳಿ. ಒಂದು ಯೋಚನೆ ಮಾಡಿ, ನೀವು ಆಸೀನ ಯೋಚನೆ ಮಾಡಿ, ಒಬ್ಬರ ಮನುಷ್ಯನಿಗೆ ಎಲ್ಲರೂ ನೀನು ಸಚಿವ ಆಗ್ತೀನಿ ಸಚಿವ ಯಾರು ಹೇಳಿದ್ರು? ನಾನು ನೀನು ಅಥವಾ ರೋಡಲ್ಲಿ ಹೋಗೋರು ಯಾರು ಹೇಳಿದಾರಲ್ಲ, ಅವ್ರ ಪಕ್ಷದ ಆಯ್ಕೆ ಮಾಡ್ಬೇಕಂತ ನಿರ್ಧಾರ ಮಾಡುವವರು ನಿಕಟಪೂರ್ವ ಮುಖ್ಯಮಂತ್ರಿಯರು, ಹಾಲಿ ಮುಖ್ಯಮಂತ್ರಿಗಳು. ಒಂದು ದಿನಕ್ಕೆ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ, ನೀನು ನನ್ನೊಟ್ಟಿಗೆ ಇರಬೇಕು, ನನ್ನೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಯಾರು ಹೇಳ್ಬೇಕಾಗಿದೆ? ವೇಣುಗೋಪಾಲ್ ಅವರು ಪಾಸಿಟಿವ್, ಸುರ್ಜೇವಾಲಾ ಪಾಸಿಟಿವ್, ಸಿದ್ದರಾಮಯ್ಯ ಅವರು ಪೂರ್ಣ ಪ್ರಮಾಣ, ಇಷ್ಟೆಲ್ಲ ಇರುತ್ತೆ. ಪ್ಲಸ್ ಅವರಿಗೆ ರಾಜ್ಯ ಲೋಕಭವನಕ್ಕೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಒಬ್ಬ ಸಚಿವರಿಗೆ 15 ಇನ್ವಿಟೇಷನ್ ಕೊಟ್ಟಿದ್ರು, ಆಹ್ವಾನ ಪತ್ರಿಕೆಯನ್ನು. ಅದನ್ನು ಸಹ ಅವ್ರ ಹೆಂಡತಿಗೆ ಕೊಟ್ಟು, ನನಗೆ ಯಾರನ್ನ ಆಯ್ಕೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ನೀನೇ ನಿರ್ಧಾರ ಮಾಡು ಅಂತ ಹೇಳಿದ್ರಂತೆ. ಅಂದ್ರೆ ಪಾಪ ಎಲ್ಲವೂ ಸಿದ್ಧತೆ ಮಾಡ್ಕೊಂಡದ್ದು, ಆದ್ರೂ ಅಷ್ಟಿದ್ರು ಸಹ ಅದನ್ನ ಬಹಿರಂಗವಾಗಿ ಆ ನೋವುಗಳನ್ನ ತೋಡ್ಕೊಳ್ಳಿಲ್ಲ. ಸಹಜವಾಗಿ ಸಣ್ಣವರಿಗೆ ಕೋಪಗಳಿರುತ್ತೆ, ತಾಳ್ಮೆಗಳಿರಲ್ಲ. ಅವರಿಗೇನೋ ಈ 50-52 ವರ್ಷ ಅಷ್ಟೇ ಇದೆ. ರಾಜಕೀಯವಾಗಿಯೂ ಸಕ್ರಿಯ ರಾಜಕೀಯದಲ್ಲಿ ಅಲ್ಪಾವಧಿ ಇದೆ, ಜನಪ್ರತಿನಿಧಿಯಾಗಿ ಕೇವಲ 3 ವರ್ಷ ಅಷ್ಟೇ ಕಳೆದಿರೋದು. ಆದ್ರೂ ಅಷ್ಟು ತಾಳ್ಮೆಯನ್ನ ಬೆಳೆಸ್ಕೊಂಡ ನಡೆ ಇದೆ. ಸಹಜವಾಗಿ ವರಿಷ್ಠರಿಗೆ ಮುಜುಗರ ಆಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ, ಖಾತೆಗೆ ವಿಚಾರಕ್ಕಿರ್ಬೋದು, ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು, ಎಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಷ್ಟೋ ಸುದೀರ್ಘ ಅವಧಿಗೆ ರಾಜ್ಯಕ್ಕೆ ಆಡಳಿಕೆ ನಡೆಸಿದವರೇ ಅವ್ರು ನಡ್ಕೊಂಡ ರೀತಿನೇ ವರಿಷ್ಠರಿಗೆ ಕಿರಿಕಿರಿ ಆಗುತ್ತೆ. ಅದರೊಂದಿಗೆ ಬೆದರಿಕೆ ಹಾಕಿದವರು ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋಲ್ಲ, ನಮ್ಮನ್ನ ಕಡೆಗಣಿಸ, ಹಂಗೆಲ್ಲ ಹೇಳಿರೋ ನಡುವೆ ಇವರು ಏನು ಹೇಳದ ಪರಿಸ್ಥಿತಿ ತೆಗೆದುಕೊಂಡದಿದೆಯಲ್ಲ, ಅವೆಲ್ಲೂ ಅವರಿಗೆ ಪ್ಲಸ್ ಆಗುವಂಥದ್ದು. ಅದನ್ನ ಅವರು ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಹೇಳುವಂತ ಅವರ ನಡವಳಿಕೆ, ಅವರ ಕಾರ್ಯವೈಖರಿಯೇ ಅವರನ್ನ ಮುಂದೆ ಹೇಗೆ ಅಂತ ಹೇಳೋದನ್ನ ಅವ್ರ ನಿರ್ಧಾರವನ್ನ ಕೊಂಡೊಯ್ಯುತ್ತದೆ. ಸಾಮರ್ಥ್ಯ, ಅರ್ಹತೆ ಎಲ್ಲವೂ ಇದೆ, ಯೋಗ ಒಂದಷ್ಟೇ ಅವರಿಗೆ ಬರ್ಬೇಕಾಗುತ್ತೆ. ಅವಕಾಶಗಳು ಕೊಡ್ಬೇಕು ಅಂತ ಅನಿಸ್ತದೆ, ಕೊನೆಯ ಹಂತಕ್ಕೆ ಅದು ತಪ್ತಾ ಇದೆ. ಒಂದು ಹಂತಕ್ಕೆ ಆ ದಿನಗಳು ಬರಬಹುದು. ಬಹುಶಃ ಶಾಸಕರುಗಳು ಸಹ ಬಹುಶಃ ಅವರು ಪ್ರತಿನಿಧಿಸುತ್ತಿರುವಂತ ಕ್ಷೇತ್ರದ ಜನತೆ ಒತ್ತಾಯ ಮಾಡದೇ ಇರ್ಬೋದು, ಅಥವಾ ಅವರು ಪ್ರತಿನಿಧಿಸುತ್ತಿರುವ ಪಕ್ಷದ ಸ್ಥಳೀಯ ಮುಖಂಡರುಗಳು ಕೇಳದೇ ಇರ್ಬೋದು. ಆದ್ರೆ ಒಂದು ಕಾಲಘಟ್ಟದಲ್ಲಿ ಯಾವುದೋ ಶಾಸಕರುಗಳೇ ಸೇರಿ ಸಚಿವರ ಆಗ್ಬೇಕು ಅಂತ ಹೇಳಿದ್ರೆ ಇವ್ರು ಆಗ್ಲಿ ಅಂತ ಹೇಳುವಂತಿರ್ಬೋದು, ನಾನಾಗ್ಲಿ ಪರವಾಗಿಲ್ಲ ಅವ್ರನ್ನ ಸೇರಿಸಿ ಅಂತ ಹೇಳುವಂತ ಒಂದು ಕಾಲ ಬರ್ಬೋದು. ಆ ಕಾಲದಲ್ಲಿ ಅವರು ಸಚಿವರಾಗುವಂತ ಅವಕಾಶವನ್ನ ಪಡಿಬಹುದು. ಜೊತೆಗೆ ನಾವು ಕೊಡಗು ಜಿಲ್ಲೆಗೆ ಏನ್ ಲಾಭ ಆಗ್ಬೋದು ಅಂತ ಮಾತಾಡೋದಾದ್ರೆ, ಯಾಕಂದ್ರೆ ಸಚಿವ ಸ್ಥಾನ ಸಿಕ್ಕಾಗ ಅನುದಾನ ತರೋದು ಬೇರೆ, ಆ ಇಲಾಖೆಯಲ್ಲಿ ಇದ್ಕೊಂಡು ಉಸ್ತುವಾರಿಯಾಗಿ ಇದ್ಕೊಂಡು ಕೆಲಸ ಮಾಡೋದು ಬೇರೆ ಬೇರೆ ಸ್ಕೀಮ್ಗಳನ್ನ ತರಬಹುದು. ಈ ಹುದ್ದೆಯಲ್ಲಿ ಇದ್ದುಕೊಂಡು ಅನುದಾನ ತರಲಿಕ್ಕೆ ಅವಕಾಶಗಳು ಎಷ್ಟಿದಾವೆ, ಜೊತೆಗೆ ಆ ಅವಕಾಶವನ್ನು ಬಳಸ್ಕೊಂಡು ಅಭಿವೃದ್ಧಿ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥದ್ದು, ಆ ನಿಟ್ಟಿನಲ್ಲಿ ಚಿಂತನೆ ಹರಿಸೋದಕ್ಕೆ ಅವಕಾಶಗಳು ಹೇಗಿದೆ? ಅಲ್ಲ, 100% ಇರುತ್ತೆ. ಅವರು ಈಗ ಸಹಜವಾಗಿ ಮುಖ್ಯಮಂತ್ರಿಯ ವಿಶ್ವಾಸವನ್ನ ಪಡ್ಕೊಂಡಿರೋ ಕಾರಣಕ್ಕಾಗಿ ಅವರ ಕಾರ್ಯವೈಖರಿಯ ಮೂಲಕನೂ ಅವರು ಮುಖ್ಯಮಂತ್ರಿಗೆ ಅನಿವಾರ್ಯ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿವಾರ್ಯ ಅಂತ ಹೇಳೋ ಬಂದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಪಟ್ಟಂತೆ ಕೊಡುವ ಪ್ರಸ್ತಾವನೆಗಳನ್ನ ಮುಖ್ಯಮಂತ್ರಿ ಸಹಜವಾಗಿ ತಿರಸ್ಕಾರ ಮಾಡುವಂತ ಪ್ರಶ್ನೆ ಬರಲ್ಲ. ಅವರಿಗೆ ಏನೋ ಮುಖ್ಯಮಂತ್ರಿ ಭೇಟಿ ಮಾಡೋದಕ್ಕೆ ವಿಶೇಷವಾದ ಅನುಮತಿ ಪಡ್ಕೊಂಡು ಇನ್ಯಾವುದೋ ಸಂದರ್ಭದಲ್ಲಿ ಹೋಗುವಂತ ಅವಶ್ಯಕತೆಗಳಿರಲ್ಲ. ಸಹಜವಾಗಿ ಆಡಳಿತದ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಅವರು ಪಾಲ್ಗೊಳ್ಳುವ ಕಾರಣಕ್ಕಾಗಿ ಬೇರೆ ಬೇರೆ ಯೋಜನೆಗಳನ್ನ ಮಾಡಿದಾಗ ಯಾವುದರಿಂದ ಹೇಗೆ ಅನುದಾನ ಪಡ್ಕೊಳ್ಬಹುದು ಎಲ್ಲ ವಿಷಯ ಅರಿವು ಆಗ್ತಾ ಹೋಗ್ತದೆ. ಹಣಕಾಸು ಖಾತೆನೂ ಸಹ ಮುಖ್ಯಮಂತ್ರಿ ಹತ್ರ ಇರುವ ಕಾರಣಕ್ಕಾಗಿ ಸಹಜವಾಗಿ ಅವರಿಗೆ ಪೊನ್ನಣ್ಣವರು ಮನಸ್ಸು ಮಾಡಿದ್ರೆ 100% ಕ್ಷೇತ್ರಕ್ಕೆ ಶಾಶ್ವತವಾದಂತ ದೊಡ್ಡ ದೊಡ್ಡ ಯೋಜನೆಗಳನ್ನ ತರುವಂತ ಅವಕಾಶಗಳು 100% ಇರ್ತದೆ. ರಸ್ತೆ, ವಿದ್ಯುತ್, ನೀರು ಇವುಗಳಿಗೆ ಅಗತ್ಯವಾದ
ಬೇಕಾದಂತಹ ಮೂಲಭೂತ ಕೆಲಸಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಏನೆಲ್ಲ ಅನುದಾನಗಳು ಬೇಕಾಗುತ್ತೆ ಅಷ್ಟು ಅನುದಾನವನ್ನು ತರುವುದಕ್ಕೆ ಅವಕಾಶಗಳು ಇದ್ದೇ ಇರುತ್ತದೆ. ಸಹಜವಾಗಿ 2028ಕ್ಕೆ ಚುನಾವಣೆ ಇದೆ. ಇವತ್ತು ಅವರನ್ನ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಿರುವಂತದೇ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬೇರೆ ಯಾವ ವಿಚಾರಗಳನ್ನು ಬಹುತೇಕ ಎತ್ತಿದಾಗೆ ಕಾಣ್ತಿಲ್ಲ. ಇವು ಎರಡು ವಿಚಾರ, ಒಂದು ರಸ್ತೆ, ಇನ್ನೊಂದು FIR. ಅವ್ರು ಯಾರನ್ನ ಪ್ರಶ್ನೆ ಮಾಡಿದ್ರೆ FIR ಆಗುತ್ತೆ ಅಂತ ಹೇಳೋದನ್ನ ಒಂದು ಪ್ರಾರಂಭಿಕ ಹಂತದಿಂದನೇ ಒಂದು ಭಾವನೆ ಇದೆ. ಅದು ಪ್ಲಸ್ ಮೈನಸ್ ಎರಡೂ ಇರ್ಬೋದು. ಕೆಲವು FIR ಕೆಲವು FIR ಗಳು ಆಗಿರ್ಬೋದು. ಅದರಲ್ಲಿ ಅವ್ರಿಗೆ ಎಷ್ಟು ಸಂಬಂಧ ಇದೆ, ಅವ್ರು ಎಷ್ಟು ಹೇಳಿ ಮಾಡಿದಾರೆ ಗೊತ್ತಿಲ್ಲ. ಆದ್ರೆ FIR ಆಗ್ಬೋದು ಅಂತ ಹೇಳುವಂತ ಭಯವು ಸಹಜವಾಗಿ ಎಲ್ಲರಿಗಿದೆ. ಒಂದು ಮಾತಾಡ್ತಾರೆ, ತಕ್ಷಣ ಹೇಳ್ತಾರೆ ನಾನು ಹಿಂಗೆಲ್ಲ FIR ಆಗುತ್ತೆ ಅಂತ. ತುಂಬಾ ಜನ ಅದನ್ನ ಹೇಳ್ತಾರೆ. ಇವಾಗ ಯಾರೋ ಒಬ್ಬರು ಮಾತಾಡ್ತಾರೆ, ನಿನಗೆ FIR ಆಗುತ್ತೆ ನೋಡ್ಕೋ ಅಂತ ಹೇಳ್ತಾರೆ. ಆದ್ರೆ ಆ ಒಂದು FIR ಗುಮ್ಮ ಸಹಜವಾಗಿ ಪೊನ್ನಣ್ಣವರ ಮೇಲೆ ಇದೆ. ಪೊನ್ನಣ್ಣವರ ಬಗ್ಗೆ ಮಾತನಾಡಿದ್ರೆ, ಪೊನ್ನಣ್ಣವರ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ FIR ಆಗುತ್ತೆ, ನಮ್ಮ ಮೇಲೆ ಕೇಸ್ ಆಗುತ್ತೆ, ಬಂಧಿಸ್ತಾರೆ ಅಂತ ಹೇಳುವಂತ ಒಂದು ಭಯ ಸೃಷ್ಟಿಯಾಗಿದೆ. ಬಹುಶಃ ಎಷ್ಟು ಜನರ ಮೇಲೆ FIR ಆಗಿದೆ ಅಂತ ಹೇಳಿದ್ರೆ ಅಂಕಿಅಂಶ ಇದ್ರೆ ಇದು ಬೆರಳೆಣಿಕೆ ಅಷ್ಟೇ ಇರುತ್ತದೆ. ಆದ್ರೂ ಭಯ ಅಂತ ಹೇಳುವುದು ವ್ಯಾಪಕವಾಗಿ ಇರುವಂತದ್ದು FIR ವಿಚಾರ. ಅದನ್ನೇನು ಪರಿಹಾರಗಳು ಆಗೋಲ್ಲ. ಅದು ಯಾಕಂದ್ರೆ ಅದು ಕಾನೂನು ಭಾಗದ ಪ್ರಕ್ರಿಯೆಗಳು, ಅದು ಚರ್ಚೆಯನ್ನು ನಡೆದಿದೆ. ಆದ್ರೆ ಆ ರಸ್ತೆಯನ್ನ, ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಯನ್ನ ಕೆಲಸವನ್ನ ಮಾಡ್ಲೇಬೇಕಾಗ್ತದೆ. ರಸ್ತೆ ಗುಂಡಿ ಮುಚ್ಚೋದು ಅಷ್ಟೇ ಅಲ್ಲ, ತಾತ್ಕಾಲಿಕವಾದಂತಹ ಕೆಲಸಗಳು ಮಾತ್ರ ಅಲ್ಲ, ಶಾಶ್ವತವಾಗಿ ಒಳ್ಳೆಯ ರಸ್ತೆಯನ್ನು ಮಾಡ್ಬೇಕಾಗುತ್ತೆ. ಅದಕ್ಕೆ ದೊಡ್ಡ ಮಟ್ಟದ ಅನುದಾನ ಬೇಕೇ ಬೇಕಾಗುತ್ತದೆ. ಇವರೀಗ ಹೇಳ್ತಿರೋ ಸಂದರ್ಭದಲ್ಲಿ ಮಳೆಗಾಲ ಇದೆ, ರಸ್ತೆಗೆ ಅನುದಾನ ಬಂದಿದೆ, ಟಾರ್ ಸಮಸ್ಯೆ, ಎಲ್ಲ ಟೆಕ್ನಿಕಲ್ ಸಮಸ್ಯೆನ ಹೇಳ್ತಿದ್ದಾರೆ. ಅಂದ್ರೆ ಅವರ ಲೆಕ್ಕದಲ್ಲಿ ಅನುದಾನ ಇದೆ. ಮಳೆಗಾಲ ಕಳೆದ ನಂತರ ಮಾಡ್ತೀವಿ ಅಂತ ಹೇಳುವಂತ ಒಂದು ಮಾತು, ಇನ್ನೊಂದು ವಾರ ಕಾರಣಕ್ಕಾಗಿ ಟಾರ್ ಬರ್ತಿಲ್ಲ, ಎರಡು ಕಾರಣ ಇಟ್ಟರೆ ಅನುದಾನ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ 2028ರ ಚುನಾವಣೆ ಇರ್ಬೋದು, ಅದಕ್ಕೂ ಮೊದಲು ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಎದುರಿಸಬೇಕಾದ್ರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಕೆಲಸ ಅಂತೂ ಆಗ್ಲೇಬೇಕಾಗ್ತದೆ. ಬೇರೆ ಯಾವ ಕೆಲಸವನ್ನು ಮಾಡದೆ ಹೋದ್ರು ಅದಕ್ಕೆ ಒತ್ತು ಕೊಡ್ಲೇಬೇಕಾಗ್ತದೆ. ಇರೋದು ಕೂಡ 5 ತಿಂಗಳ ಅವಕಾಶ ಮಾತ್ರ. ಅಲ್ಲಿ ಡಿಸೆಂಬರ್ ಲೆಕ್ಕ ಕೊಟ್ಟರೆ ಮೇ ವರೆಗೆ ಲೆಕ್ಕ ಹಾಕಬಹುದು. ಹೌದು, ಒಂದು 5 ತಿಂಗಳೊಳಗೆ ಇದನ್ನ ಮಾಡಿ ಮುಗಿಸ್ಬೇಕಂತ. ಹೌದು. ಅದನ್ನೆಲ್ಲ ಈಗಲೇ ಈ ಮಳೆಗಾಲ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಆಗ್ಬೇಕಾಗುತ್ತೆ, ಅನುದಾನ ಸ್ಯಾಂಕ್ಷನ್ ಆಗ್ತದೆ, ಟೆಂಡರ್ ಪ್ರಕ್ರಿಯೆ ಆಗ್ತದೆ. ಬೇಸಿಗೆ ಬರುವಾಗ ಕಾಮಗಾರಿ ಪ್ರಾರಂಭ ಬೇಕಾಗುತ್ತೆ. ಬೇಸಿಗೆಯಲ್ಲಿ ಓಡಾಡಿ ಟೆಂಡರ್ ಪ್ರಕ್ರಿಯೆ ಎಲ್ಲ ಬೇಸಿಗೆಯಲ್ಲಿ ಮಾಡಿ, ಮಳೆಗಾಲ ಬರುವಾಗ ಮತ್ತೆ ನಮ್ಮಲ್ಲಿ ಕೊಡಗಿನಲ್ಲೂ ಅದೊಂದು ವಿಪರ್ಯಾಸ. ಎಲ್ಲ ಪ್ರಕ್ರಿಯೆಗಳು ಬೇಸಿಗೆಯಲ್ಲಿ ಪ್ರಾರಂಭ ಆಗೋದು. ಮಳೆಗಾಲದಲ್ಲಿ ಸುಮ್ಮನೆ ಇರ್ತಾರೆ. ಮಳೆಗಾಲದಲ್ಲಿ ಕುಂದುಕೊರತೆಗಳ ಯೋಚನೆ ಮಾಡೋದು, ಪ್ರಯತ್ನ ಪಡುವಂಥದ್ದು ಬೇಸಿಗೆಯಲ್ಲಿ. ಮತ್ತೆ ಎಲ್ಲ ಆದ ನಂತರ ಮೆಟೀರಿಯಲ್ ಇಲ್ಲ, ಕೆಲಸ ಮಾಡಕ್ ಆಗೋಲ್ಲ, ಮಳೆ ಅಂತ ಹೇಳಿ ಮಳೆ ನೆಪ ಹೇಳುವಂಥದ್ದು. ಅದು ಸರಿಯಲ್ಲ. ಅದು ಬದಲಾವಣೆ ಮಾಡಬೇಕು ಸಹ. ನಿಮಗೆ ಎಲ್ಲ ಪ್ರಯತ್ನಗಳು ಮಳೆಗಾಲದಲ್ಲಿ ಮಾಡಿ. ಬೆಂಗಳೂರಲ್ಲಿ ಇಷ್ಟು ಮಳೆಗಾಲ ಇರೋದಲ್ಲ, ಕೊಡಗಿನಲ್ಲಿ ಇರುವಷ್ಟು ಮಳೆ ಇರೋಲ್ಲ. ನೀವೆಲ್ಲ ಬೆಂಗಳೂರಿಗೆ ಹೋಗಿ, ರಾಜ್ಯಕ್ಕೆ ಮುಖಂಡರುಗಳು ಹೋಗಿ, ಮಳೆಗಾಲದಲ್ಲಿ ಯಾರು ಬೇರೆ ಬೇರೆ ಅವರ ಕ್ಷೇತ್ರದ ಶಾಸಕರನ್ನ ಇಟ್ಟುಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಿ, ಇಲಾಖೆಗಳ ಮೂಲಕ ಒತ್ತಡ ಹಾಕಿ ಏನಾದ್ರು ಅನುದಾನ ತರಬೇಕು. ಎಲ್ಲ ಸ್ಯಾಂಕ್ಷನ್ ಪ್ರಕ್ರಿಯೆಗಳನ್ನ ಮಳೆಗಾಲದಲ್ಲಿ ಮುಗಿಸ್ಕೊಳ್ಳಿ, ಟೆಂಡರ್ ಪ್ರಕ್ರಿಯೆಗಳನ್ನೆಲ್ಲ ಮಳೆಗಾಲದಲ್ಲಿ ಮುಗಿಸ್ಕೊಳ್ಳಿ. ಬೇಸಿಗೆಯಲ್ಲಿ ತ್ವರಿತವಾಗಿ ಕಾಮಗಾರಿ ಮುಗಿಸುವಂಗೆ ಇರಬೇಕು. ಮತ್ತೆ ಆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಇರಬೇಕು. ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದಿದ್ದು, KG ಬೋಪಯ್ಯ ಅವರ ಸೋಲಿನಲ್ಲಿ ರಾಜಕೀಯವಾಗಿ, ಪಕ್ಷ ರಾಜಕೀಯ, ಜಾತಿ ರಾಜಕೀಯ, ಬೇರೆ ಬೇರೆ ವಿಚಾರಗಳು ಒಂದು ಭಾಗ. ಅಥವಾ ಅವರು ಸುದೀರ್ 2-3 ಬಾರಿಗೆ ಟರ್ಮಿಗೆ ವಿರಾಜಪೇಟೆ ಗೆದ್ದಿದ್ರು, ಸ್ಥಳೀಯರಲ್ಲ ಅಂತ ಹೇಳುವಂತ, ಕೊಡವರಿಗೆ ಅವಕಾಶ ಕೊಡಬೇಕು, ಎಲ್ಲ ಚರ್ಚೆಗಳು ರಾಜಕೀಯವಾಗಿತ್ತು. ಅವರ ಸೋಲಿನಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸುವಂತದ್ದು ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು 20-24 ಕೆಲಸವನ್ನು ಒಬ್ಬರೇ ತಗೊಂಡಿದ್ರು. ಎಲ್ಲ ದೊಡ್ಡ ದೊಡ್ಡ ರಸ್ತೆ ಕಾಮಗಾರಿಗಳು. ಅವ್ರು ಕೆಲಸ ಮಾಡ್ತಾನೆ ಇರ್ಲಿಲ್ಲ. ಅವರ ಆಪ್ತರೇ ಆಗಿದ್ದಂತ ವ್ಯಕ್ತಿ ದೊಡ್ಡ ಮಟ್ಟದ ಪ್ರಮುಖ ರಸ್ತೆ ಕಾಮಗಾರಿ ತೆಗೆದುಕೊಂಡ್ರು. ಅವ್ರನ್ನ ಕಪ್ಪು ಪಟ್ಟಿಗೂ ಸೇರ್ಸಕ್ಕಾಗಲ್ಲ, ಟೆಂಡರ್ ಪ್ರಕ್ರಿಯೆ ರದ್ದುಪಡಿಸಕ್ಕೂ ಆಗಲ್ಲ. ಇಲ್ಲಿ ಎಲ್ಲ ಫೋಕಸ್ ಮಾಡಿದ್ರು, ರಸ್ತೆ ಸೇರಿಲ್ಲ. ಹೋದ ಬಂದ ಎಲ್ಲ ದಿಕ್ಕುಗಳಿಂದನೇ ಅವ್ರ ರಸ್ತೆದೇ ವಿಚಾರ ಬಂತು. ಈಚೆ ಭಾಗಮಂಡಲದಲ್ಲೂ ರಸ್ತೆ ಕೇಳೋದು, ಅಮ್ಮತ್ತಿದು ಕೇಳೋದು, ಸೌತ್ ಕೂರ್ಗಲ್ಲಿ ಎಲ್ಲರೂ ರಸ್ತೆ ಬಗ್ಗೆ ಮಾತಾಡೋದು. ಸಹಜವಾಗಿ ಜನಕ್ಕೆ ಮುಟ್ಟುವಂತ ಸಬ್ಜೆಕ್ಟ್. ನೀವು ರಾಜಕೀಯವಾಗಿ ಟೀಕೆಯನ್ನು ಎದುರಿಸಬಹುದು, ಜನರೇ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾಗ ಜನರಿಗೆ ಫೀಲ್ ಆಗಕ್ಕೆ ಸ್ಟಾರ್ಟ್. ಹೌದಲ್ಲ. ಈಗ ನೀವು ಏನೋ ಒಂದು ವಿಚಾರನ ಹೇಳುವಾಗ ರಾಜಕೀಯವಾಗಿ ಹೇಳೋ ಮಾತುಗಳು ರಾಜಕೀಯವಾಗಿ ಇರ್ಬೋದು, ಪರವಿರುದ್ಧವಾಗಿ ನೀವು ಅದನ್ನು ಎದುರಿಸಬಹುದು, ಅದು ಬೇರೆ. ಆದ್ರೆ ಈಗ ಒಂದು ಮಡಿಕೇರಿ ವಿರಾಜಪೇಟೆ ರಸ್ತೆ ಚೆನ್ನಾಗಿಲ್ಲ, ಅನುದಾನ ಇಲ್ಲ ಅಂತ ಹೇಳುವುದು ಬೇರೆ, ಆ ರಸ್ತೆಯಲ್ಲಿ ಹೋಗುವಾಗ ಅನುಭವಿಸುವುದು ಬೇರೆ. ಆ ಹೇಳುವ ಮಾತು ಅನುಭವಿಸಿದಾಗ, ಇಲ್ಲ ಅದು ಮಳೆಗಾಲ ನಂತರ ಕೆಲಸ ಆಗುತ್ತೆ, ಟಾರ್ ಸಮಸ್ಯೆ, ಯಾವ ಸಮಸ್ಯೆ ಹೇಳಿದ್ರು ಅಲ್ಲಿ ಅನುಭವಿಸುವವನು ಬೇಜಾರಾಗುತ್ತೆ. ನೀವು ವೆಹಿಕಲ್ಗೂ ತೊಂದರೆ ಆಗುತ್ತೆ, ಅವನ ದೇಹಕ್ಕೂ ತೊಂದರೆ ಸಮಸ್ಯೆ ಆಗುತ್ತೆ. ಒಂದು ನಿಗದಿತ ಅವಧಿಯಲ್ಲಿ ಅವನಿಗೆ ತಲುಪಕ್ಕೆ ಆಗೋಲ್ಲ, ಅದು ಎಫೆಕ್ಟ್ ಆಗ್ತದೆ. ಆ ಕಾರಣಕ್ಕಾಗಿ ನನಗೆ ಅನ್ಸೋದು, ಆದ್ಯತೆ ಮೇಲಿನ ಅವರು ಕ್ಷೇತ್ರ ವ್ಯಾಪ್ತಿಯ ರಸ್ತೆಗಳ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಅನುದಾನವನ್ನ ತರಲೇಬೇಕಾಗುತ್ತದೆ. ಅವರ ಎಲ್ಲ ಪ್ರಭಾವವನ್ನ ಬಳಸಿ ಅದು ಒಂದು ಅವರ ಕ್ಷೇತ್ರದ ಜನತೆಗೂ ಯೂಸ್ ಆಗ್ತದೆ. ಅವರ ಎದುರು ಬ್ರಹ್ಮಾಸ್ತ್ರವಾಗಿ ಬಳಕೆ ಆಗ್ತಿರುವಂತಹ ರಸ್ತೆ ವಿಚಾರವಾದ ಶಮನ ಮಾಡಬೇಕು ಅಂತ ಹೇಳಿದ್ರೆ ಅನುದಾನವನ್ನು ತರಬೇಕಾಗುತ್ತೆ. ಪ್ಲಸ್ ಅದರ ಸಮರಾವಧಿಯಲ್ಲಿ ಕೆಲಸವೂ ಆಗ್ಬೇಕಾಗುತ್ತೆ. ಯಾವ್ದ್ರೆ ಒಬ್ರಿಬ್ರೆ ಕಾಮಗಾರಿ ಟೆಂಡರ್ ತೆಗೆದುಕೊಂಡು ಮತ್ತೆ ಕಾಮಗಾರಿ ನೆನೆಗುದ್ದಿಗೆ ಬೀಳುವಂತದ್ದು ಆಗದಾಗೆ ಎಚ್ಚರ ವಹಿಸ್ಕೊಳ್ಬೇಕಾಗುತ್ತೆ. ಬಹುಶಃ ಈಗ ದೊಡ್ಡ ಕಾಮಗಾರಿ ಇದೆ, ಈ ಟೆಂಡರ್ ಏನೋ ಮಾಡ್ಕೊಂಡು ಎಲ್ಲೊಂದು ಕಾಮಗಾರಿ ತಗೊಳ್ತಾರೆ, ಉಪ ಗುತ್ತಿಗೆನ ಯಾರೋ ಕೊಡ್ತಾರೆ, ಗುತ್ತಿಗೆದಾರ ಯಾರು ಇರ್ತಾನೆ, ಕೆಲಸ ಏನೋ ಮಾಡ್ತಾನೆ, ಮೆಟೀರಿಯಲ್ ಯಾರೋ ಸಪ್ಲೈ ಮಾಡ್ತಾರೆ, ಇನ್ನೇನೋ ಆಗುತ್ತೆ, ಪೀಸ್ ವರ್ಕ್ ತರ ಮಾಡ್ತಾರೆ, ಅದೇನೋ ಸಮಸ್ಯೆಗಳಾಗ್ಬಿಡ್ತದೆ. ಈ ಮತ್ತೆ ಗುಣಮಟ್ಟದ ಕಾಮಗಾರಿ ಆಗೋ ಕಡೆಗೂ ಗಮನ ಹರಿಸಬೇಕು. ನೀವು ಅನುದಾನ ತರುವ ಸವಾಲು ಇದೆ, ತಂದ ನಂತರ ಗುತ್ತಿಗೆದಾರರು ಕೆಲಸ ಮಾಡುವಂತ ಗುತ್ತಿಗೆದಾರರಿಗೆ ಕೆಲಸ ವಹಿಸಿಕೊಳ್ಳುವಂತೆ ನೋಡ್ಬೇಕಾಗುತ್ತೆ. ಮತ್ತೆ ಕಾಲಮಿತಿಯೊಳಗೆ ಅವನ ಕೆಲಸ ಮುಗಿಸುವ ರೀತಿಯಲ್ಲೂ ಗಮನಿಸಬೇಕಾಗುತ್ತೆ. ಮತ್ತೆ ಗುಣಮಟ್ಟದ ಕಾಮಗಾರಿ ಆಗುವಾಗಲೂ ಮಾಡ್ಬೇಕಾಗುತ್ತದೆ.
ಕೆಲವು ರಸ್ತೆಗಳನ್ನು ನಾವೇ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ವಿ. ಕೆಲವು ಹಲವಾರು ಜನರು ಹಾಕಿರುವಂತದ್ದು ಮಾಡಿದಾಗ 2 ತಿಂಗಳಲ್ಲಿ ಅದು ಈ ವರ್ಷ ದೊಡ್ಡ ಮಳೆನೇ ಇಲ್ಲ. ಹೌದು. ನಿರಂತರವಾಗಿ ನೀರು ಹರಿಯುವಂತ ಪ್ರಕ್ರಿಯೆನೇ ಆಗ್ಲಿಲ್ಲ. ನಾವು ಮೈಸೂರು ಬೆಂಗಳೂರಲ್ಲಿ ಮಳೆ ಹೊಡೆಯುವ ರೀತಿ ಆಗಿದ್ವಿ. ಅರ್ಧ ಗಂಟೆ ಮಳೆ ಹೊಡಿದ್ರೆ ಅರ್ಧ ಗಂಟೆ ಬಿಸಿಲು ಬರ್ತದೆ, ಇನ್ನೊಂದು ಅರ್ಧ ಗಂಟೆ ಮೋಡ ಇರ್ತದೆ. ಈ ತರ ಪರಿಸ್ಥಿತಿ ವಾಪಸ್ ಬೆಂಗಳೂರು ಮೈಸೂರಲ್ಲಿ ಇದ್ದಾಗ ನಮ್ಮಲ್ಲೂ ನಿರಂತರವಾದಂತ ಮಳೆ ಸುರಿಯುವಂತ ವಾತಾವರಣ ಕೊಡಗಿನಲ್ಲಿ ಈ ಸಲ ಕಾಣಲಿಲ್ಲ. ಹಾಗಿರ್ಬೇಕಾದ್ರೆ ಅದು ಹಾಳಾಗಿದೆ. ಹಿಂದಿನ ವರ್ಷಗಳಿಂದ ಮಳೆ ಸುರಿದಿದ್ರೆ ಒಂದು ರಸ್ತೆ ಇರ್ತಿಲ್ಲ ಕಾಣ್ತದೆ. ಅದು ಯಾಕೆ ಹಂಗೆ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಪರ್ಸೆಂಟೇಜ್ ಗುಣಮಟ್ಟ ಬಹುಶಃ ನಾನು ಯಾರು ನೆನ್ನೊಟ್ಟಿಗೆ ಚರ್ಚೆ ಮಾಡ್ತಿರುವಾಗ ನೋಡಿದೆ, ಯಾವ್ದೊಂದು ಕಾಮಗಾರಿಗೆ 10 ಲಕ್ಷದ ಕಾಮಗಾರಿಗೆ 6 ಲಕ್ಷದಷ್ಟೇ ಕೆಲಸ ಆಗಿರುತ್ತೆ. ಹಾಗೆ 40% ಏನಾಗುತ್ತೆ, ಟ್ಯಾಕ್ಸ್ ಕಟ್ ಆಗುತ್ತೆ. ಒಂದು ಟೆಕ್ನಿಕಲ್ ಆಗಿ ಒಂದಿಷ್ಟು ಪರ್ಸೆಂಟೇಜ್ ಇರ್ಬೋದು. ಉಳಿದ 40% ಹೋದ್ರೆ ಇನ್ನು 60% ಅಲ್ಲಿ ಅವನ ಲಾಭನೂ ಇಟ್ಟುಕೊಂಡು ಇನ್ನೊಂದಿಷ್ಟು ಸಂಘ ಸಂಸ್ಥೆಗೂ ಇವರಿಗೆ ದೇಣಿಗೆ ಕೊಟ್ಟುಕೊಂಡು, ಲೋಕಲ್ ಟೆಂಪಲ್ಗೆ ಕೊಟ್ಕೊಂಡು, ಸ್ಕೂಲ್ಗೆ ಕೊಟ್ಕೊಂಡು, ಡೊನೇಷನ್ ಕೊಟ್ಟು ಎಲ್ಲಾ ಮಾಡಿ ಏನ್ ಕೆಲಸ ಮಾಡ್ಬೇಕಾಗುತ್ತೆ. ಆಗ ಕನಿಷ್ಠ ಒಂದು 40% ರಸ್ತೆಗೆ ಬಳಕೆ ಆಗೋಲ್ಲ. ಮತ್ತೆ ನಾವು ಅದರಿಂದ ಗುಣಮಟ್ಟವನ್ನ ಹೇಗೆ ನಿರೀಕ್ಷೆ ಮಾಡಾಗುತ್ತೆ. ನೀವು ಈಗ ಒಂದು ಕಾಮಗಾರಿಗೆ 10 ಲಕ್ಷ ಒಂದು ರಸ್ತೆಗೆ ಒಂದು 10 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ ಏನಕ್ಕೆ ಎಸ್ಟಿಮೇಷನ್ ಮಾಡ್ತಾರೆ, ಅದಕ್ಕೆ 10 ಲಕ್ಷದಷ್ಟು ಮೆಟೀರಿಯಲ್ ಬೇಕಾಗುತ್ತೆ, ಅವನ ಲಾಭಾಂಶ ಎಲ್ಲ ಸೇರಿ ಒಂದು 10 ಲಕ್ಷ ಇದಕ್ಕೆ ಕಾಮಗಾರಿ ಆಗುತ್ತೆ ಅಂತ. ಅವನು ಟೆಂಡರ್ ಪಾರ್ಟಿಸಿಪೇಟ್ ಮಾಡುವಾಗ ಬಿಲೋನೇ ಹಾಕ್ತಾರೆ. ಈಗ 10 ಲಕ್ಷದ ಕಾಮಗಾರಿ ಅಂದ್ರೆ ನಾನು 9 ಲಕ್ಷಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ 1 ಲಕ್ಷ ಬಿಟ್ಟು ಕೊಡ್ತೀನಿ ಅಂತ ಹೇಳುವಾಗ ಹೇಳ್ತಾನೆ. ಲೆಕ್ಕದಲ್ಲಿ ಎಬೋನೇ ಹಾಕ್ಬೇಕು. ಅವನಿಗೆ ಲಾಭ ಬೇಕು ಅಂತ ಹೇಳಿದ್ರೆ ಎಬೋ ಹಾಕ್ಬೇಕು. ನೀವು ಎಸ್ಟಿಮೇಷನ್ ಗಿಂತ ಕಡಿಮೆ ಹಾಕೋದಾದ್ರೆ ಟೆಂಡರ್ ಪಡೆಯುವ ಉದ್ದೇಶ ಅಷ್ಟೇ. ಆಗ ಎಸ್ಟಿಮೇಷನ್ ಮೋಸ ಇರಬೇಕು. ಒಂದು ಕಾಮಗಾರಿಗೆ 10 ಲಕ್ಷ ಆಗುತ್ತೆ ಅಂತ ಎಸ್ಟಿಮೇಷನ್ ಮಾಡಿರ್ಬೇಕಾದ್ರೆ ಅದಕ್ಕಿಂತ ಬಿಲೋ ಹಾಕಿದ್ರೆ ಹೇಗೆ ಬಿಲೋ ಮಾಡಿ ಹಾಕಿ ಸಾಧ್ಯ ಆಗುತ್ತೆ. ಎಬೋ ಹಾಕಿದ್ರೆ ಸಿಗೋಲ್ಲ ಅಂತ ಕಾರಣಕ್ಕಾಗಿ ಅವನ ಲಾಭ ಬೇಕಾದ್ರೆ ಎಬೋನೇ ಹಾಕ್ಬೇಕಲ್ಲ. 10 ಲಕ್ಷಕ್ಕಿಂತ 11 ಲಕ್ಷಕ್ಕೆ ಹಾಕ್ಬೇಕು. ಅವನ ಲಾಭ ಸೇರ್ತಂದ್ರೆ ನಾನು 11 ಲಕ್ಷ ನನ್ನ ವ್ಯವಹಾರಕ್ಕೆ ನಾನು ಕೊಡುವ ಸಮಯ, ನನ್ನ ಕಾರ್ಮಿಕರ ಬಳಕೆ ಇದಕ್ಕಾಗಿ ನಾನು ಇಷ್ಟು ಕೊಡ್ತೇನೆ ಅಂತ ಹೇಳ್ಬೋದಲ್ಲ. ಬಿಲೋ ಕೊಟ್ರೆ ಅವನು ಇಲ್ಲಿ ಕಮಿಷನ್ ಕೊಟ್ಟಾಗ ಏನ್ ಪ್ರಯೋಜನ ಆಗುತ್ತೆ. ಈ ಕಮಿಷನ್ ದಂಧೆ ಹಾಳು ಮಾಡ್ಬೇಕಲ್ಲ, ಕಟ್ ಮಾಡ್ಬೇಕಲ್ಲ. ಇವನ್ ಬಸವರಾಜ ಬೊಮ್ಮಾಯಿ ಇದ್ದಾಗ ದೊಡ್ಡ ಮಟ್ಟದ ಪ್ರಚಾರ ಆಗಿದೆ. 40% ಇದನ್ನ ಹಾಕಿ ಇದೇ ಕಾಂಗ್ರೆಸ್ ಮುಖಂಡರುಗಳು ಬೀದಿಯಲ್ಲಿ ಪೋಸ್ಟರ್ ಅಂಟಿಸಿ 40% ಬೊಮ್ಮಾಯಿ ಅಂತ ಹೇಳಿ ಗುತ್ತಿಗೆದಾರ ಸಂಘದ ಕೆಂಪಯ್ಯನೇ ಅದನ್ನು ದೊಡ್ಡ ವಿಚಾರವಾಗಿ ಪದೇ ಪದೇ ಹೇಳ್ತಾ ಬಿಜೆಪಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಮತ್ತೆ ಏನಾದ್ರು ಬದಲಾವಣೆ ಆಯ್ತಾ? ಸೇಮ್ ಏನ್ ಪ್ರಯೋಜನ ಆಗುತ್ತೆ ಆಗ. ಆರೋಪಕ್ಕಾಗಿ ಆರೋಪ, ಪಕ್ಷಕ್ಕಾಗಿ ವಿಚಾರ ಅಂತ ಅಲ್ಲ, ವಿಷಯಕ್ಕಾಗಿ ವಿಷಯ ಇರಬೇಕು. ಪಕ್ಷದ ನೆಲೆಗಟ್ಟಲ್ಲಿಯೋ ವ್ಯಕ್ತಿಯ ನೆಲೆಗಟ್ಟನೋ ವಿಷಯ ಅಲ್ಲ. ಹಾಗಾಗಿ ಮತ್ತೆ ಹೇಳುವಂಥದ್ದು, ರಾಜಕೀಯ ಕಾರ್ಯದರ್ಶಿ ಆಗಿ ಪೊನ್ನಣ್ಣ ಅವರಿಗೆ ಪ್ರಥಮವಾಗಿ ಅವರು ಈ ಒಂದು 2-3 ತಿಂಗಳ ಒಳಗೆ ದೊಡ್ಡ ಮಟ್ಟದ ಅನುದಾನವನ್ನ ರಸ್ತೆ ಈ ವಿಚಾರಕ್ಕೆ ತರಬೇಕಾಗುತ್ತದೆ. ಆ ಕೆಲಸಗಳನ್ನ ಅವರು ಮಾಡಬಹುದು ಅಂತ ಹೇಳುವ ನಿರೀಕ್ಷೆ ಮಾಡ್ತೀವಿ. ಮತ್ತೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳುವಂಥದ್ದು ಕೊಡಗಿನಲ್ಲಿ ದೊಡ್ಡ ಮಟ್ಟದ ಬೇಡಿಕೆ ಇದೆ. ಹೃದಯಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆ ಇರ್ಬೋದು, ಕ್ಯಾನ್ಸರ್ಗೆ ಸಂಬಂಧಪಟ್ಟ ಇರ್ಬೋದು, ಅಪಘಾತಗಳಾದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ನೀಡುವಂತ ಘಟಕಗಳು, ವೈದ್ಯಕೀಯ ಸವಲತ್ತು ಕೊಡಗಿನಲ್ಲಿ ಬೇಕು ಅಂತ ಹೇಳುವ ಬೇಡಿಕೆ ಇದೆ. ಅದನ್ನು ಸಹ ಮಾಡ್ಬೇಕಾಗುತ್ತೆ. ತಕ್ಷಣಕ್ಕೆ ಅದು ಇಂಪ್ಲಿಮೆಂಟ್ ಆಗದೆ ಹೋದ್ರು ಆ ಪ್ರಕ್ರಿಯೆಗೆ ಚಾಲನೆ ಕೊಡ್ಲೇಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಇನ್ನೂ ಸಹ ಸಾವು ನೋವು ಆಗುವಂತಾಗುತ್ತೆ. ನೀವು ಚುನಾವಣೆ ಸಂದರ್ಭದಲ್ಲಿ ಆ ಪ್ರಣಾಳಿಕೆಯನ್ನು ನೀಡಿದ್ರಿ, ಭರವಸೆಯನ್ನು ನೀಡಿದ್ರಿ, ಅದ್ರ ಕಡೆನೂ ಒತ್ತು ಕೊಡ್ಬೇಕಾಗುತ್ತೆ. ಅದರೊಂದಿಗೆ ಆನೆ ಮಾನವ ಸಂಘರ್ಷದ ಪರಿಹಾರದ ಭರವಸೆಗಳನ್ನು ಸಹ ಪ್ರಣಾಳಿಕೆಯಲ್ಲಿ ನೀಡಿದ್ರಿ. ಆದ್ರೆ ಭರವಸೆ ನೀಡಿದ ನಂತರ ಏನು ಸಮಸ್ಯೆಗಳೇನು ಕಡಿಮೆ ಇದೆ. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ. ಸಾವು ನಿರಂತರವಾಗಿ ನಡೀತಾ ಇದೆ. 100-150ಕ್ಕಿಂತ ಹೆಚ್ಚು ಆನೆಗಳು ಕೊಡಗಿನ ಕಾಫಿ ತೋಟದೊಳಗೇನೆ ಇದೆ. ಕಾಡಿಂದ ಬರುವಂತ ವನ್ಯ ಪ್ರಾಣಿಗಳ ಸಂಖ್ಯೆಗಳು ಹೆಚ್ಚಾಗ್ತಿದೆ. ಆ ವನ್ಯ ಪ್ರಾಣಿಗಳ ಸಮಸ್ಯೆಗಳನ್ನ ಶಾಶ್ವತವಾಗಿ ಪರಿಹಾರ ನಿಟ್ಟಿನಲ್ಲಿ ಈ ಯೋಜನೆಗಳನ್ನ ರೂಪಿಸಿ ಅನುಷ್ಠಾನ ತರುವಂತ ಪ್ರಕ್ರಿಯೆಗಳನ್ನ ಆಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಬಳಸ್ಕೊಳ್ಬೇಕಾಗಿದೆ. ಈಗ ರೈಲ್ವೆ ಕಂಬಿಯನ್ನ ನಾವು ಅಳವಡಿಸಬೇಕಾದ್ರೆ ಅದಕ್ಕೆ ರೈಲ್ವೆ ಕಂಬಿ ಬಳಕೆಯಾಗಿ ನಿರುಪಯುಕ್ತ ಆಗಿರುವಂತಹ ರೈಲ್ವೆ ಕಂಬಿಗೂ ಹಣ ಕೊಡ್ಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಮೂಲಕ ನೆಗೋಷಿಯೇಬಲ್ ಮಾಡಿ ಅದನ್ನ ಫ್ರೀ ಆಗಿ ಪಡೆಯುವಂಥದ್ದು, ಅದಕ್ಕೆ ಸರ್ಕಾರದ ಭಾಗ ಅಲ್ವಾ, ಅದು ಬಳಕೆಯಾಗಿ ಬಿಟ್ಟಿರುವಂಥದ್ದು. ಅದನ್ನ ಸರ್ಕಾರದ ನಿರ್ಧಾರ, ಸರ್ಕಾರಕ್ಕೆ ಗಮನ ಹರಿಸಿ ಒಂದು ಪೈಲಟ್ ಯೋಜನೆ ತರ ಇಡೀ ರಾಜ್ಯದಲ್ಲೋ ಇಡೀ ದೇಶದಲ್ಲೋ ರೈಲ್ವೆ ಕಂಬಿಯನ್ನು ಅಳವಡಿಸುವ ಮೂಲಕ ಇಡೀ ಆನೆ ಹಾವಳಿಯನ್ನು ತಡೆಯುವ ಮಟ್ಟಿಗೆ ಏನ್ ಮಾಡಬಹುದು, ಅದನ್ನ ಇಂಪ್ಲಿಮೆಂಟ್ ಮಾಡಿ ಉಳಿದ್ರೆ ಮಾಡೆಲ್ ಆಗುತ್ತದೆ. ಬಳಕೆ ಆಗ್ಲಿ, ಒಳ್ಳೆ ಉದ್ದೇಶಕ್ಕೆ ಬಳಕೆ ಆಗ್ಲಿ. ಇಲ್ಲಿ ಪ್ರಾಣ ಹಾನಿ, ಫಸಲು ಹಾನಿ ಎಷ್ಟು ಸಮಯ ಅಂತ ನೀವು ಮುಂದುವರಿಸ್ತೀರಿ. ಏನೇ ಯೋಜನೆ ಮಾಡ್ಬೇಕು ಅಂದ್ರೂ ಸಹ ಇಲ್ಲಿ ಕಾಡಿಗಿನ ಊರುಗಳಲ್ಲಿರುವಂತಹ ಆನೆಗಳನ್ನ ಪ್ರಥಮವಾಗಿ ಸ್ಥಳಾಂತರ ಮಾಡ್ಬೇಕಾಗುತ್ತೆ. ಅವುಗಳನ್ನ ಸ್ಥಳಾಂತರ ಮಾಡದೆ ಯಾವುದೇ ಯೋಜನೆಗಳನ್ನ ರೂಪಿಸಿದ್ರು ಅದರಿಂದ ಪ್ರಯೋಜನ ಆಗಲ್ಲ. ಒಂದು ಕಾಡಿಗೆ ಅಟ್ಟಬೇಕಾಗುತ್ತೆ, ಇಲ್ಲದಿದ್ರೆ ಬೇರೆ ಕಡೆ ಹಿಡಿದು ಸ್ಥಳಾಂತರ ಮಾಡ್ಬೇಕಾಗುತ್ತೆ, ಅಥವಾ ಬೇರೆ ರಾಜ್ಯಗಳಿಗೆ ಕೊಡ್ಬೇಕಾಗುತ್ತೆ. ಏನಾದ್ರು ಪರಿಹಾರ ಕಾಣಬೇಕು. ಇದರ ಬಗ್ಗೆ ಯಾವುದ್ರ ಬಗ್ಗೆ ನೀವು ಗಂಭೀರವಾಗಿ ಯೋಚನೆಗಳಾಗ್ತಿಲ್ಲ. ಯಾಕೆಂದ್ರೆ ಬಹುತೇಕ ಸಂದರ್ಭದಲ್ಲಿ ಶ್ರಮಿಕ ವರ್ಗದವರೇ ಇವತ್ತು ಸಾವನ್ನಪ್ತಾ ಇದ್ದಾರೆ. ಒಬ್ಬ ದೊಡ್ಡ ಪ್ಲಾಂಟರೋ ಇನ್ಯಾರೋ ಸತ್ತರೆ ಆವಾಗ ಅದ್ರ ತೀವ್ರತೆ ಹೆಚ್ಚಾಗುತ್ತೆ. ದುಡಿದು ಬದುಕುವವನು ಸಾವಿಗೆ ಬೆಲೆ ತರ ಆಗಿದೆ. ಹೆಂಗೆ ಲೆಕ್ಕ ಹಾಕ್ತಾರೆ ಅಂತ ಹೇಳಿದ್ರೆ, ಒಂದು 20 ಲಕ್ಷ ಅಂದ್ರೆ ಅವ್ನಿಗೆ ಒಳ್ಳೆ ದುಡ್ಡು ಆಯ್ತಲ್ಲ, ಅವರ ಇಡೀ ಸಂಸಾರಕ್ಕೆ ಅದರ ವ್ಯಾಲ್ಯೂ ಗೊತ್ತಿರಲ್ಲ, ಇಷ್ಟು ಸಿಕ್ಕಿರಲ್ಲ. ಅಂದ್ರೆ ಆ ಒಂದು ಜೀವಕ್ಕೆ ಬೆಲೆ ತರ ಮಾಡ್ಬಿಡ್ತಾರೆ. ರಾತ್ರಿ ಇರ್ಬೋದು, ಮುಂಜಾನೆ ಇರ್ಬೋದು, ಸಿಕ್ಕಾಕೊಳ್ತಿರೋದು ಇವತ್ತು ಶ್ರಮಿಕ ವರ್ಗದವರೇ, ಕಾರ್ಮಿಕ ವರ್ಗದವರೇ. ಹಾಗಾಗಿ ಅದರ ತೀವ್ರತೆ ಸರ್ಕಾರಕ್ಕೂ ಮುಟ್ತಾ ಇಲ್ಲ. ಒಂದು ಹಂತಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಬಿಜೆಪಿ ಕಾರ್ಯಕರ್ತರೇ ಗಾಡಿನ ಶೇಕ್ ಮಾಡಿದ್ರಲ್ಲ,
ಆ ತರದ ಆಕ್ರೋಶ ಜನರಿಗೆ ಬಂದು ಸರ್ಕಾರಕ್ಕೆ, ಜನಪ್ರತಿನಿಧಿಗಳ ಮೇಲೆ, ಆಡಳಿತಗಾರರ ಮೇಲೆ, ಅಧಿಕಾರಿಗಳ ಮೇಲೆ ಪ್ರಯೋಗ ಮಾಡಿದ್ರೆ ಆವಾಗ ಅದು ಬಿಸಿ ಮುಟ್ಟುತ್ತೆ. ಇವಾಗ ಏನಾಗಿತ್ತು ಅಂದ್ರೆ ಆನೆಗಳೊಟ್ಟಿಗೆ ಮನುಷ್ಯರು ಬದುಕಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬಂದಾಗೆ, ಅಥವಾ ಈ ಕೊಡಗಿನ ಜನರು ಇರುವ ಜಾಗ, ಆನೆಗಳು ಇರುವ ಜಾಗದಲ್ಲಿ ಮನುಷ್ಯರು ವಾಸ ಮಾಡ್ತಿದ್ದಾರೆ. ಆನೆಗಳು ಒಳ್ಳೆಯವರು, ನಾವು ಮನುಷ್ಯರೇ ತಪ್ಪು, ಇಲ್ಲಿರುವವರೇ ತಪ್ಪು, ಅವರು ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡ್ಕೊಂಡು ಇವರೆಲ್ಲ ಇದ್ದಾರೆ ಅಂತ ಹೇಳುವ ಫೀಲ್ ಹೊರಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಾಣ್ತಿದೆ. ಇದನ್ನ ಈ ಸೀರಿಯಸ್ನೆಸ್ ಅನ್ನ ಕಾಣ್ತಿಲ್ಲ. ಆದ್ರೆ ಇಲ್ಲಿಯ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಜನರ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಆ ಸಮಸ್ಯೆಗಳನ್ನ ಪರಿಹಾರಕ್ಕೆ ಅವರು ಸಹ ಪ್ರಯತ್ನ ಪಡಬೇಕು. ಸಹಜವಾಗಿ ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿಯುತ್ತದೆ. ನಾವು ಟೀಕೆನ ಹೇಗೆ ಬೇಕಾದ್ರೂ, ಏನು ಒಳ್ಳೇದು ಮಾಡಿದ್ರು ಟೀಕೆ ಮಾಡೋರು ಇರ್ತಾರೆ, ಏನು ಮಾಡಿದ್ರು ಮಾಡೋದಿದ್ರು ಆರೋಪಗಳು ಬರುವಂತ ಇರ್ತದೆ. ಆದ್ರೆ ಆ ಆರೋಪಕ್ಕೆ ಪೂರಕವಾಗಿ ನಾವು ನಡ್ಕೊಳ್ಳುವ ಹಂಗಿರ್ಬಾರ್ದು. ಟೀಕೆ ಮಾಡಿದಕ್ಕೆ ರೀತಿಯಲ್ಲೇ ವ್ಯವಸ್ಥೆ ಆಗೋದ್ರೆ, ಈಗ ನಿಮಗೆ ನೋಡಿ, ರಸ್ತೆಗಳು ಇನ್ನಷ್ಟು ತೀವ್ರ ಮಳೆಗಾಲದ ನಂತರ ಸಹ ಈಗಿರುವ ಹಾಳಾಗಿರೋ ರಸ್ತೆ ಮತ್ತಷ್ಟು ಹಾಳಾಗ್ತದೆ. ಅದು ಮತ್ತಷ್ಟು ಹಾಳಾಗುವಂತ ಬಿಟ್ರೆ ವೆಹಿಕಲ್ ಓಡಾಡ್ಸಕ್ಕೆ ಆಗೋಲ್ಲ ಅಂತೇಳಿ, ನೀವು ಟೆಂಪರರಿ ವರ್ಕ್ಗೆ ಹೆಚ್ಚು ಗುಂಡಿ ಮುಚ್ಚೋ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡುವಂತ ಪರಿಸ್ಥಿತಿ ಬಂದು ಹೋಗಿದೆ. ರಸ್ತೆ ನಿರ್ವಹಣೆ ಮಾಡೋದಕ್ಕೆ ಒಂದು ಒಳ್ಳೆಯ ಚರಂಡಿಗಳಿಲ್ಲ. ಇವನ್ ಮಳೆ ಹೆಚ್ಚು ಆಗುವ ಪ್ರದೇಶದಲ್ಲಿ ಅಥವಾ ಜಿಲ್ಲೆಯ ಮುಖ್ಯ ರಸ್ತೆಗಳನ್ನೇ ಕಾಂಕ್ರೀಟ್ ರಸ್ತೆ ಮಾಡೋದ ಕಡೆ ಗಮನ ಹರಿಸಬೇಕು. ಒನ್ ಟೈಮ್ ಮಾಡ್ಲಿ, ಒಂದು ಕನಿಷ್ಠ ಪಕ್ಷ 20-25 ವರ್ಷ ಬರುವ ಹಾಗೆ ಒಂದು ಒಳ್ಳೆ ಕಾಂಕ್ರೀಟ್ ರಸ್ತೆ ಒನ್ ಟೈಮ್ ಮಾಡಿದ್ರೆ ಮುಖ್ಯ ರಸ್ತೆಗಳನ್ನ ಮಾಡ್ಲಿ. ಗ್ರಾಮೀಣ ಭಾಗದ ರಸ್ತೆಗಳನ್ನ ಬೇಕಾದ್ರೆ ಟಾರ್ ರಸ್ತೆಗಳನ್ನ ಮಾಡ್ಲಿ. ನಿಮಗೆ ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ಜನ ಎಕ್ಸ್ಟ್ರಾ ಆಗ್ತಾರೆ. ಕಿಲೋಮೀಟರ್ ಗಟ್ಲೆ ಹಾಳು ಮಾಡಿ ಇಟ್ಕೊಂಡು ಸಣ್ಣ ಪ್ರಮಾಣದ ರಸ್ತೆಗಳನ್ನ ಒಳ್ಳೆ ಕ್ವಾಲಿಟಿ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಈಗ ಎಷ್ಟೋ ಅದು ಸಹ ಬೇಕು. ನಿಮಗೆ ಅಂತ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದು ಸರ್ಕಾರದಿಂದ ಅನುದಾನ ಪಡೆಯೋದಕ್ಕೆ ಸಾಧ್ಯ ಆಗೋದಾದ್ರೆ ಅದನ್ನ ಮಾಡ್ಬೋದು. ಮತ್ತೆ ಎಲ್ಲ ಕೆಲಸಗಳು ಸಹ ಜನಪ್ರತಿನಿಧಿಯ ಆಸಕ್ತಿಯ ಮೇಲೆ. ಈಗ ಹೇಗೆ ನಾನು ಮತ್ತೆ ಹೇಳುವಂಥದ್ದು, ಹೊಳೆನರಸೀಪುರಕ್ಕೆ ರೇವಣ್ಣರವರು ಎಲ್ಲ ಯೋಜನೆಗಳನ್ನು ಹೇಗೆ ತನಗೆ ಸಾಧ್ಯ ಆಗುತ್ತೆ? ಏನೇ ಯೋಜನೆ ಬಂದ್ರೆ ನನಗೊಂದು ಕೊಡಿ ಅಂತ ಹೇಳಿ ಸಚಿವರುಗಳನ್ನ, ಇಲಾಖೆಯನ್ನ ಬಿಗಿ ಪಟ್ಟು ಹಿಡ್ಕೊಂಡು ಕೂರ್ತಾರೆ. ಅವರ ಪ್ರಯತ್ನಕ್ಕಾಗಿ ಒಂದು ಕೊಟ್ಬಿಡು ಅಂತ ಹೇಳಿ ಹೇಳ್ತಾರೆ. ಆ ಪ್ರಯತ್ನ ಬಿಗಿ ಹಿಡಿದು ಮಾಡ್ಬೇಕಾಗುತ್ತೆ. ಯಾವುದೇ ಯೋಜನೆಗಳು ಬಂದಾಗ ಅದನ್ನು ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಬಹುಶಃ ನಾನು ಇನ್ನೊಂದು ಈಗ ಹೇಳುವಂತ ಯೋಚನೆ ಮಾಡಿದ್ರೆ, ಬಹುಶಃ ಪೊನ್ನಣ್ಣ ಅವರು ಈ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಒಂದು ಘೋಷಣೆ ಮಾಡಿದರೆ, ಎಲ್ಲಾ ಶಾಸಕರುಗಳಿಗೆ ಕ್ಷೇತ್ರದ ಅಭಿವೃದ್ಧಿಗೆ 50 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿ. ಬಹುಶಃ ಈ ರಸ್ತೆ ವಿಚಾರ ತೀವ್ರ ಇರೋದಕ್ಕೆ, ಈ ರಸ್ತೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಅದು ಆ ಅನುದಾನ ಬಳಕೆ ಮಾಡಬಹುದು ಅಂತ ಅಂದ್ಕೊಳ್ತೀನಿ. ಅದು ಬಹುಶಃ ಅವರು ರಾಜಕೀಯವಾಗಿ ಅದನ್ನು ಹೇಗೆ ತೆಗೆದುಕೊಳ್ತಾರೋ, ಅಥವಾ ಅದನ್ನ ರಸ್ತೆಗೆ ಬೇರೆ ಅನುದಾನವನ್ನ ತರುವ ಪ್ರಯತ್ನಗಳನ್ನ ಮಾಡ್ತಾರೋ ಏನಂತೋ ಕಾದು ನೋಡ್ಬೇಕಾಗುತ್ತದೆ. ಏನು ಅನುದಾನ ಬಂದಿರುವ ರಸ್ತೆ ಕಾಮಗಾರಿಗಳನ್ನ ಇನ್ನಾದ್ರೂ ಮಳೆ ಮುಗಿದ ತಕ್ಷಣ ಕಾಮಗಾರಿ ಎತ್ತಿಕೊಳ್ಳೋದ್ರ ಮೂಲಕ ತ್ವರಿತಗತಿಯಲ್ಲಿ ಆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು. ಎಟ್ ಎ ಟೈಮ್ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡ್ಕೊಳ್ಬೇಕಾಗುತ್ತೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡುವಾಗ ಅದು ಗುಣಮಟ್ಟದಿಂದ ಕೂಡಿದೆಯಾ, ನಿಗದಿತ ರೀತಿಯಲ್ಲಿ ಕಾಮಗಾರಿ ಮಾಡಿದ್ದಾರಾ ಅಂತ ಹೇಳೋದನ್ನ ನೋಡ್ಬೇಕಾಗುತ್ತೆ. ಯಾವುದೇ ಗುತ್ತಿಗೆದಾರರಿರಲಿ ಅಥವಾ ರಾಜಕಾರಣಿಗಿರಲಿ, ಯಾರೇ ಇರಲಿ, ಅಲ್ಲಿ ಕಮಿಷನ್ ವ್ಯವಹಾರಕ್ಕೆ ಕಡಿವಾಣ ಹಾಕಬೇಕಾಗುತ್ತೆ. ಅಧಿಕಾರಿ ಪಡೆಯುವಂತ ಕಮಿಷನ್ ಇರ್ಬೋದು, ಜನಪ್ರತಿನಿಧಿಗಳು ಪಡೆಯುವ ಕಮಿಷನ್ ಇರ್ಬೋದು, ಯಾರೇ ಕಮಿಷನ್ ರೂಪದಲ್ಲಿ ಪಡೆಯೋದನ್ನ ಫಸ್ಟ್ ಹತ್ತಿಕ್ಕಬೇಕು. ಆ ಕಾಮಗಾರಿಗೆ ಪೂರ್ಣ ಪ್ರಮಾಣದ ಅನುದಾನ 1 ಕೋಟಿ ಒಂದು ರಸ್ತೆಗೆ ಬಂದ್ರೆ ಆ 1 ಕೋಟಿಯು ಅಲ್ಲಿ ಬಳಕೆ ಆಗುವ ರೀತಿಯಲ್ಲಿ ನೋಡ್ಕೊಂಡ್ರೆ ಅವರಿಗೆ ಕ್ಷೇಮ. ಅದು ಒಳ್ಳೆ ಕೆಲಸ ಆದ್ರೆ ಚೆನ್ನಾಗಿರ್ತದೆ, ಸಮಸ್ಯೆಗಳೇ ಇರೋದಿಲ್ಲ, ಜನ ಮಾತಾಡ್ತಾರೆ. ಒಳ್ಳೆ ರಸ್ತೆ ಸಮಾಧಾನದಲ್ಲಿ ಇರ್ತಾರೆ, ಮಾತಾಡೋದಿಲ್ಲ. ಒಳ್ಳೆ ಕೆಲಸ ಯಾರು ಮಾತಾಡೋದಿಲ್ಲ, ರಸ್ತೆ ಆದ ನಂತರ ಯಾರು ಮಾತಾಡೋದಿಲ್ಲ. ಆಗ ಅವ್ರು ಹೇಳ್ತಾರೆ ಅವ್ರ ಮನೆ ದುಡ್ಡು ತಂದ್ರೆ ಅವ್ರ ಜೇಬಿನ ಹಣ, ಅವ್ರ ಸ್ವಂತ ಹಣ ಅಂತ ಅವಾಗ ಆಗ ಹೇಳೋ ಮಾತೇ ಬೇರೆ. ಅಥವಾ ನಾವು ಹೇಳಿದಕ್ಕೆ ರಸ್ತೆ ಆಗಿದೆ ಅಂತ ಹೇಳುವವರು ಒಂದಿಷ್ಟು ಜನ ಇರ್ಬೋದು. ಒಂದು ಚರ್ಚೆ, ರಾಜಕೀಯವಾದ ಚರ್ಚೆ ಒಂದು ಭಾಗ. ರಾಜ್ಯಕ್ಕೆ ಚರ್ಚೆ ದಾಟಿ ಇವಾಗ ಸಾರ್ವಜನಿಕರು ಅದನ್ನ ಮಾತಾಡಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಕೊಡಗಿನ ಜನಗಳು ಮಾತ್ರ ಅಲ್ಲ, ಕೊಡಗಿನ ಹೊರಗಿನ ಜನರು ಬಂದು ಅವರು ಸಹ ಇವತ್ತು ವಿಡಿಯೋ ಮಾಡಿ ಕೊಡಗಿನ ರಸ್ತೆಗಳ ಬಗ್ಗೆ, ಅವ್ಯವಸ್ಥೆ ಬಗ್ಗೆ ಇವತ್ತು ಮಾತನಾಡುವಂಗೆ ಆಗಿದೆ. ಕೇರಳದಲ್ಲಿ ಇರ್ಬೋದು, ಅಕ್ಕಪಕ್ಕದ ಜಿಲ್ಲೆಯವರು ಸಹ ಬಂದು, ವಿರಾಜಪೇಟೆ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಕೊಡಗಿನ ನಾನು ಹೇಳುವಂಥದ್ದು ಅದು ಮಾತಾಡುವಂಗಾಗಿದೆ. ಈಗ ನಿಜವಾಗ್ಲೂ ಗಂಭೀರವಾಗಿ ತೆಗೆದುಕೊಳ್ಳುವ ಕಾಲ ಬಂದಿದೆ. ತೀರಾ ರಾಜ್ಯಕ್ಕೆ ಕಾರಣಕ್ಕಾಗಿ ಅದನ್ನ ಟೀಕೆ ಅಂತ ಹೇಳಿ ತೆಗೆದುಕೊಳ್ಳುವ ಅವಶ್ಯಕತೆಗಳಿಲ್ಲ. ಅವರು ಮಾಡುವ ವ್ಯಂಗ್ಯ ಅದನ್ನ ಒಂದು ಭಾಗ ಇದ್ದೇ ಇರ್ತದೆ. ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುವಂಥದ್ದು, ಕಣ್ಣಿಗೆ ಕಾಣುವಂತ ವಿಚಾರಗಳಿರುವ ಕಾರಣಕ್ಕೆ ಅದನ್ನು ಸರಿಪಡಿಸುವ ಕಡೆ ಗಮನ ಹರಿಸಬೇಕಾಗುತ್ತೆ. ಆ ಕಾಮಗಾರಿಗಳು ಆಗುವ ಮೊದಲು ಅಟ್ಲೀಸ್ಟ್ ವೆಹಿಕಲ್ ಹೋಗುವುದಕ್ಕೆ, ಸರಾಗವಾಗಿ ಹೋಗುವುದಕ್ಕಾದ್ರೂ ಗುಂಡಿ ಮುಚ್ಚೋ ಕೆಲಸಗಳನ್ನಾದ್ರೂ ಮಾಡಬೇಕು. ಈ ಒಂದೊಂದು ಇದರಲ್ಲಿ ಬಾವಿ ತರ ಆಗುವ ಹಂತಕ್ಕೆ ಹಾಕಿ ಹೋಗಿದೆ. ಆ ತರದ ಪರಿಸ್ಥಿತಿಗೆ ಹೋಗ್ಬಾರ್ದು ರಸ್ತೆಗಳು. ಅಷ್ಟು ಮಟ್ಟಕ್ಕಾದ್ರೆ ಅದು ಒಳ್ಳೆಯದಲ್ಲ. ಆಡಳಿತ ವ್ಯವಸ್ಥೆ ಮೇಲೆ ಒಂದು ಅಪನಂಬಿಕೆ ಬರೋದಕ್ಕೆ ಅಥವಾ ವಿಶ್ವಾಸವನ್ನ ಕಳೆದುಕೊಳ್ಳುವ ಹಾಗೆ ಆಗುತ್ತೆ. ಆ ರೀತಿ ಪರಿಸ್ಥಿತಿ ಆಗದಿರಲಿ. ಮತ್ತೆ ಪೊನ್ನಣ್ಣ ಅವರು ಸಹ ಅಷ್ಟೇ, ಮುಖ್ಯಮಂತ್ರಿಯೊಟ್ಟಿಗೆ ಇರುವಂತ ನಿಕಟ ಸಂಪರ್ಕ ಅಥವಾ ನಿರಂತರತೆಯಿಂದ ಅವರೊಟ್ಟಿಗೆ ಇರುವಂತಹ ಸಂಬಂಧವನ್ನ ಕ್ಷೇತ್ರದ ಅಭಿವೃದ್ಧಿಗೆ, ಕೊಡಗಿನ ಅಭಿವೃದ್ಧಿಗೆ, ನಾಡಿನಲ್ಲಿ ಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ, ಸಮಸ್ಯೆಗಳ ಪರಿಹಾರಕ್ಕೆ ಅದನ್ನು ಸಹ ಯಾವ ಕಾಲಗಳಿಗೆ ಏನೇನು ಬೇಕು ಅದನ್ನ ಬಳಸ್ಕೊಳ್ಬೇಕಾಗಿದೆ. ಅದರೊಂದಿಗೆ ಕ್ಷೇತ್ರದ ಜನರು ಅಷ್ಟೇ, ಕೊಡಗಿನ ಜನರು ಅಷ್ಟೇ, ಅವರಿಗೆ ಪೂರಕವಾಗಿ ಬಿಹೇವ್ ಅನ್ನು ಸಹ ಮಾಡ್ಬೇಕಾಗುತ್ತೆ. ಅವರಿಗೆ ಶಕ್ತಿ ತುಂಬುವ ಕೆಲಸಗಳನ್ನ ಮಾಡಬೇಕಾಗಿದೆ. ವಸ್ತುನಿಷ್ಠವಾಗಿ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗಿದೆ. ಏನಾಗಬೇಕಾಗಿದೆ ಕ್ಷೇತ್ರದಲ್ಲಿ, ಏನಾಗಬೇಕಾಗಿದೆ ಕೊಡಗಿನಲ್ಲಿ, ಏನಾಗಬೇಕಾಗಿದೆ ಇದನ್ನ
ಗಂಭೀರ ವಿಷಯಗಳು ತರಬೇಕಾಗಿದೆ. ಈಗ ಆನೆ ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿ ಎಲ್ಲರೂ ಒಂದು ಗಟ್ಟಿ ಧ್ವನಿಯಲ್ಲಿ ಮಾಡ್ಬೇಕು. ಇಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆಗಳಿಲ್ಲ. ಸಾವು ನೋವು ಆಗ್ತಾ ಇದೆ, ಬೆಳೆ ಫಸಲು ನಷ್ಟ ಆಗ್ತಾ ಇದೆ, ಆಸ್ತಿ ಪಾಸ್ತಿ ನಷ್ಟ ಆಗಿದೆ, ಇದನ್ನೆಲ್ಲ ಒಂದು ಪರಿಹಾರ ಆಗ್ಬೇಕಲ್ಲ. ಎಲ್ಲ ಒಂದು ಗಟ್ಟಿ ಧ್ವನಿಯಲ್ಲಿ ಎಲ್ಲ ಸೇರಿದಾಗ ಸಹಜವಾಗಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಹಂತದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧ ಮಾಡುವ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿದ್ರು. ಜನ ಒಂದಾದ್ರೂ ಗೊತ್ತಿಲ್ಲ, ಪಕ್ಷಾತೀತವಾಗಿ ಒಂದಾಗಿರು. ಅದು ಅದರ ಪ್ರಯತ್ನ ಅದನ್ನ ಪ್ರಾರಂಭಿಕ ಹಂತ ಅಂದುಕೊಳ್ಳುವ. ಹೀಗೆ ಜಿಲ್ಲೆಯ ಗಂಭೀರ ವಿಚಾರ, ಈಗ ರಸ್ತೆ ಅಭಿವೃದ್ಧಿ ವಿಚಾರಗಳಿರ್ಬೋದು, ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಆನೆ ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಾಗಿ ಇರ್ಬೋದು, ವೈದ್ಯಕೀಯ ಸವಲತ್ತುಗಳು, ತುರ್ತು ವೈದ್ಯಕೀಯ ಸವಲತ್ತುಗಳು ಕೊಡುಗೆ ಬೇಕಾಗಿದೆ. ಅಪಘಾತ ಆದಾಗ, ಹೃದಯಘಾತ ಆದಾಗ ಇಲ್ಲೇ ತಕ್ಷಣ ಜೀವ ಉಳಿಸುವಂತಹ ರೀತಿಯ ಚಿಕಿತ್ಸೆಗಳು ನಮ್ಮ ಕೊಡಗಿನಲ್ಲೇ ಸಿಗುವಂತ ವ್ಯವಸ್ಥೆಗಳು ಏನು ಪ್ರಮುಖ ವಿಚಾರಗಳಿದೆ, ಅದನ್ನ ಅವರ ಮೇಲೆ ಹೇರುವಂತದ್ದಾಗಬೇಕಾಗುತ್ತೆ ಅಥವಾ ಅವರ ಒತ್ತಡ ಹಾಕ್ಬೇಕಾಗುತ್ತೆ. ರಾಜ್ಯಕ್ಕೆ ಕಾರ್ಯದರ್ಶಿಯ ಹುದ್ದೆಯ ಸ್ಥಾನಮಾನಗಳೇನಿದೆ, ನಾವು ಅವರನ್ನ ಪಡ್ಕೊಳ್ಳುವ ರೀತಿಯಲ್ಲೂ ಕೊಡಗಿನ ಜನ ಬಿಹೇವ್ ಮಾಡ್ಬೇಕಾಗುತ್ತೆ, ಸಂಘಟಿತ ಪ್ರಯತ್ನಗಳ ಮಾಡ್ಬೇಕಾಗುತ್ತೆ. ಅದಕ್ಕೆ ಪೂರಕವಾಗಿ ಒಂದು ಪಕ್ಷಾತೀತವಾಗಿಯೋ ಬೇರೆ ಬೇರೆ ರೀತಿಯ ಒಂದು ಸಂಘಟನೆ ಎಲ್ಲ ಸೇರಿ ಸಭೆ ನಡೆಸಿ ಚರ್ಚೆ ಮಾಡಿ ಏನೇನು ಮಾಡಬೇಕು ಅಂತ ಹೇಳೋದು ನಾವು ಒತ್ತಡ ಮಾಡುವುದು, ಅವ್ರನ್ನ ಸೇರಿಸಿಕೊಂಡು ರಾಜ್ಯ ಕೇಂದ್ರಗಳ ಮೂಲಕ ಅನುದಾನವನ್ನು ತರುವುದು, ಎಂಪಿಯನ್ನು ವಿಶ್ವಾಸ ತಗೊಳ್ಳೋದು. ಒಂದು ರಾಜಕೀಯವಾಗಿ ಮಾಡುವಂತ ಅವರಿಗೆ ಬಿಟ್ಟದದು. ಅವ್ರು ಮುಂದಿನ ಚುನಾವಣೆ ಗೆಲ್ಲೋದು, ಸ್ಪರ್ಧೆ ಮಾಡೋದು, ಯಾರನ್ನೋ ಗೆಲ್ಲೋದು, ಯಾರೋ ಸೋಲೋದು, ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಿಸೋದು, ಅದು ಅವ್ರ ರಾಜಕೀಯ ಪಕ್ಷದ ಭಾಗ. ಆದ್ರೆ ಅಭಿವೃದ್ಧಿಯ ವಿಚಾರಗಳು ಬಂದಾಗ ಆ ಪಕ್ಷದ ಹೊರತಾಗಿರುವವರು ಸಹ ಯೋಚನೆ ಮಾಡ್ಬೇಕು. ಪಕ್ಷದಲ್ಲಿ ಇರುವವರು ಪಕ್ಷಾತೀತವಾಗಿ ಯೋಚನೆ ಮಾಡಿ ನಾವು ಹೇಳೋದು, ಅವರಿಂದ ಬಯಸೋದು ಬೇಡ. ಅವ್ರಿಗೆ ಪಕ್ಷದಲ್ಲಿರೋರು ಯಾವಾಗಲೂ ಪಕ್ಷದ ಲೆಕ್ಕದಲ್ಲಿ ಮಹಾಪುರುಷ ಲೆಕ್ಕ ಹಾಕ್ತಾರೆ. ಅವ್ರ ಎದುರು ಪಕ್ಷದವರು ಯಾವಾಗಲೂ ದುರ್ಬಲರಾಗಬೇಕು, ನಮ್ಮ ಪಕ್ಷದಲ್ಲಿರುವವರು ಚೆನ್ನಾಗಿರ್ಬೇಕು ಅಂತ ಸದಾ ಬಯಸ್ತಾರೆ. ಅದ್ರಲ್ಲಿ ತಪ್ಪು ಅಲ್ಲ, ಅವ್ರ ರಾಜಕೀಯ ಮಾಡೋದು. ಆ ರಾಜ್ಯಕ್ಕೆ ಸಕ್ರಿಯ ರಾಜಕೀಯದಲ್ಲಿ ಇರುವವರನ್ನ ಹೊರತುಪಡಿಸಿ, ಪಕ್ಷದ ಹುದ್ದೆಗಳಿರುವವರನ್ನ ಹೊರತುಪಡಿಸಿ, ಪಕ್ಷದ ಹಿತೈಷಿಗಳನ್ನು ಹೊರತುಪಡಿಸಿ ಉಳಿದವರು ಜಿಲ್ಲೆಗೆ ಏನಾಗಬೇಕು, ಕ್ಷೇತ್ರಕ್ಕೆ ಏನಾಗಬೇಕು, ಯಾವ್ಯಾವ ಕೆಲಸಗಳಾಗಬೇಕು, ಅದನ್ನ ಒಂದು ಸಂಘಟಿತ ಸಾಂಘಿಕ ಪ್ರಯತ್ನಗಳ ಮೂಲಕ ಸರ್ಕಾರದ ಮೇಲೆಯೂ ಒತ್ತಡ ಹಾಕಿ ಅವರಿಗೆ ಇರುವಂತಹ ಪ್ರಭಾವವನ್ನ ಜನರು ಬಳಸ್ಕೊಳ್ಳುವ ರೀತಿಯಲ್ಲಿ, ಜನೋಪಯೋಗಿ ಆಗುವ ರೀತಿಯಲ್ಲಿ ಬಳಸ್ಕೊಳ್ಳುವ ರೀತಿಯಲ್ಲಿ ಜನರಿಗೂ ಅಷ್ಟೇ ಜವಾಬ್ದಾರಿಗಳಿದೆ, ಸಂಘ ಸಂಸ್ಥೆಗಳಿಗಿದೆ, ಸಮಾಜಗಳಿಗಿದೆ. ಇವರಿಗೆಲ್ಲರಿಗೂ ಮಹತ್ವದ ಹೊಣೆಗಾರಿಕೆ ಇದೆ. ಏನೋ ಒಂದು ಹುದ್ದೆ ಬಂದಾಗ ಸನ್ಮಾನ ಮಾಡೋದಲ್ಲ ಅಥವಾ ಕರೆದು 4 ಒಳ್ಳೆ ಮಾತು ಹೇಳೋದಲ್ಲ. ಅದರ ಬದಲು ಅವರಿಂದ ಹೇಗೆ ಬಳಸ್ಕೊಳ್ಬಹುದು, ಅವರಿಗೆ ಒಂದು ವಿಶ್ವಾಸ ಬರಬೇಕು. ಇವರು ಜನ ಚೆನ್ನಾಗಿದ್ದಾರೆ, ಜನ ಸಂಘಟಿತರಾಗಿದ್ದಾರೆ ಅಂತ ಹೇಳುವಂತ ಬರಬೇಕು. ಅದ ಬಂದಾಗನೇ ಕೆಲಸಗಳಾಗುವಂಥದ್ದು. ಸಹಜವಾಗಿ ಜನ ಬಲಕ್ಕೆ ಎಲ್ಲ ತೀರ್ಮಾನಗಳಿರುವಂಥದ್ದು. ಇವತ್ತು ಪಕ್ಷಗಳು ಒಂದು ಸಚಿವ ಸ್ಥಾನ ಕೊಡ್ಬೇಕಂದ್ರೆ ಜಾತಿ ಧರ್ಮ ಲೆಕ್ಕಾಚಾರ ಯಾಕೆ ಇಡುತ್ತೆ, ನನಗೆ ಓಟ್ ಸಿಗುತ್ತೆ, ಮುಂದಿನ ಚುನಾವಣೆ ಎದುರಿಸಬೇಕು ಅಂತ ಕಾರಣಕ್ಕಾಗಿ. ಅದೇ ರೀತಿ ಒಬ್ಬ ಶಾಸಕನಾಗಬೇಕು ಅಂತ ಹೇಳುವವನು ಸಹ ಜನರು ಏನೋ ನಿರ್ಧಾರ ತೆಗೆದುಕೊಳ್ತಾರೆ, ಜನ ಹೇಗೆ ದೊಡ್ಡ ಸಮೂಹ ಈ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದ್ರ ವಿರುದ್ಧವಾಗಿ ನಡ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಜನಧ್ವನಿಗೆ ಸಹಜವಾಗಿ ಸ್ಪಂದಿಸುವಂತ ನಿರ್ಧಾರವನ್ನ ಯಾರೋ ರಾಜಕಾರಣಿಗಳು ಮಾಡ್ಲೇಬೇಕಾಗುತ್ತೆ, ಮಾಡ್ತಾರೆ ಸಹ. ಆ ರೀತಿಯ ಜನವರು ಸಹ ತಮ್ಮ ಮುಕ್ತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಗೆ ಆಗ್ಬೇಕು, ಅಥವಾ ಹಕ್ಕೊತ್ತಾಯವನ್ನು ಸಕಾಲದಲ್ಲಿ ವ್ಯಕ್ತಪಡಿಸುವಂಗೂ ಆಗ್ಬೇಕಾಗ್ತದೆ. ನೀವು ಆರಂಭದಲ್ಲಿ ಹೇಳಿದ ವಿಚಾರಕ್ಕೆ ಮತ್ತೆ ಬರ್ತೇನೆ. ಈ ಸಚಿವ ಸ್ಥಾನ ವಿಚಾರವಾಗಿ ಅವರ ಬೆಂಬಲಿಗರು, ಅವ್ರ ಜೊತೆಗಿದ್ದಂತಹ ನಾಯಕರುಗಳು, ಪಕ್ಷದ ನಾಯಕರುಗಳು ಎನ್ಸ್ಕೊಂಡವರು ಕೊಡಗು ಜಿಲ್ಲೆಯಲ್ಲಿ ಅವರ ಪರವಾಗಿ ಧ್ವನಿ ಎತ್ತಲಿಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ರಿ. ಬಹುಶಃ ಈ ಸಂದರ್ಭದಲ್ಲಾದ್ರೂ ಅವರು ತನ್ನ ಜೊತೆಗಿರುವಂತಹ ನಾಯಕರುಗಳು ಅಥವಾ ಪಕ್ಷದ ನಾಯಕರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಅಥವಾ ಎಲ್ಲೆಲ್ಲಿ ಯಾವ ರೀತಿ ಇರ್ಬೇಕು ಆ ರೀತಿ ಇರ್ಬೇಕು ಅಂತ ಅನ್ಸೋದಿಲ್ವಾ? ಯಾಕಂದ್ರೆ ಎಲ್ಲ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರನ್ನು ಒಟ್ಟಿಗೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಬೇಕಾದಾಗ್ಲೇ ಜೊತೆಗೆ ಆಗೋದಿಲ್ಲ. ಈ ನಾಯಕರುಗಳು ಅನ್ಸ್ಕೊಂಡವ್ರು ಅವರಿಗೆ ಲಾಭ ಏನಿದೆ ಆ ಸಂದರ್ಭದಲ್ಲಿ ಮಾತ್ರ ಯೋಚನೆ ಮಾಡ್ತಾರೆ. ಒಂದ್ ವೇಳೆ ಇವರಿಗೆ ಸಚಿವ ಸ್ಥಾನ ಸಿಕ್ಕಾಗ ಆಗೊಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ, ಹೂಮಾಲೆ ಕೊಡ್ತಾರೆ, ಬುಕ್ಕೆ ಕೊಡ್ತಾರೆ, ಎಲ್ಲವೂ ಮಾಡ್ತಾರೆ. ಇಂಥ ವಿಚಾರದಲ್ಲೂ ಕೂಡ ಅವ್ರು ಯೋಚನೆ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅವ್ರ ಸುದೀರ್ಘ ಭವಿಷ್ಯ ರಾಜಕಾರಣ ಇದೆ. ಜೊತೆಗೆ ನೀವಾಗ್ಲೇ FIR ವಿಚಾರವನ್ನ ಕೂಡ ಹೇಳಿದ್ರಿ. FIR ವಿಚಾರವನ್ನ ಪೊನ್ನಣ್ಣವರೇ ಮಾಡ್ತಾರೆ ನನಗಂತ ಅನ್ಸೋದಿಲ್ಲ. ಜೊತೆಗಿರುವಂತಹ ನಾಯಕರುಗಳು ಎನ್ಸ್ಕೊಂಡವ್ರು ಅವರ ಹೆಸರನ್ನ ಹೇಳ್ಕೊಂಡು ಇವರು ತಮ್ಮ ಪ್ರಭಾವವನ್ನ ಬೀರೋದಕ್ಕೆ ಬಳಸ್ಕೊಂಡಿದ್ದಕ್ಕೆ ಸಾಧ್ಯತೆ ದಟ್ಟವಾಗಿದೆ. ಆ ವಿಚಾರದಲ್ಲಿ ಅವ್ರು ಒಂಚೂರು ಅಲರ್ಟ್ ಆಗ್ಬೇಕು ಅಂತ ಅನ್ಸೋದಿಲ್ವಾ? ಅಲ್ಲ, ಆಗ್ಬೇಕು. ಮತ್ತೆ ಕೊಡಗಿನವರ ರಾಜಕೀಯ ರೀತಿ ನೀತಿಯೇ ಬದಲಾಗಿದೆ. ಈ ಜನರ ಮನಸ್ಥಿತಿಯೇ ಬದಲಾಗಬೇಕಾಗುತ್ತೆ. ಇಲ್ಲಿ ಮನಸ್ಥಿತಿಯೇ ಸಮಸ್ಯೆ ಇದೆ. ಯಾಕೆಂತ ಹೇಳಿದ್ರೆ ಹೊರಗೆ ಅಲ್ಲಿ ಒಬ್ಬ ರಾಜಕಾರಣಿ ಅಂದ್ರೆ ಅವ್ರ ಹಿಂದೆ ಹಿಂಬಾಲಕರ ತರ ತುಂಬಾ ಜನ ವೆಹಿಕಲ್ ಹೋಗೋದು, ಸುತ್ತಾಡೋದು, ಅವ್ರ ಹಿಂಬಾಲಿಸೋದು, ಅದೆಲ್ಲ ಇರ್ತದೆ. ಇಲ್ಲಿ ಹಿಂಬಾಲಕರ ಬಹಳ ಕಡಿಮೆ. ಇತ್ತೀಚೆಗೆ ಅಷ್ಟೇ ಈಗ ಪೊನ್ನಣ್ಣ ಮಂತರಗೌಡ ಬಂದ ನಂತರನೇ ಒಂದಿಷ್ಟು ಜನ ಅವ್ರನ್ನ ಹಿಂಬಾಲಿಸುವಂತದ್ದು ಕಾಣ್ತಾ ಇರುವಂತದ್ದು. ಈಗ ಬಯಲುಸೀಮೆಯ ರಾಜಕಾರಣ ತರ, ಬೆಂಗಳೂರು ರಾಜಕಾರಣ ತರ ರಾಜಕಾರಣಿ ಹಿಂದೆ ಕಾಣ್ತಿರೋದು. ಈಗ ಈ ಕೊಡಗಿನಲ್ಲಿ ಒಬ್ಬ ಮಿನಿಸ್ಟರ್ ನಡ್ಕೊಂಡು ಹೋದ್ರು ಅಥವಾ ಖ್ಯಾತನಾಮ ನಟ ನಡ್ಕೊಂಡು ಹೋದ್ರು, ಅಲ್ಲಿ ನೋಡಿ ಅವ್ರು ಅಂತ ಹೇಳ್ತಾರೆ, ಬಿಟ್ರೆ ಹೋಗಿ ಅವ್ರ ಹತ್ರ ಹೋಗೋದು, ಮುಗಿ ಬೀಳೋದು, ಇದು ಇಲ್ಲ ನಮ್ಮಲ್ಲಿ. ಆದ್ರೆ ನಾನು ಏನಕ್ಕೆ ಹೇಳೋದು ಹೊರಟೆ ಅಂತ ಹೇಳಿದ್ರೆ, ಇಲ್ಲಿ ಕಾಂಗ್ರೆಸ್ ಮುಖಂಡರುಗಳೇ ಯಾರಿಗೂ ಏನು ಅನ್ಸಲಿಲ್ಲ. ಈಗ ವೈಯಕ್ತಿಕವಾಗಿ ಅನ್ಸೋದು ಬೇರೆ, ಈಗ ಅವರ ಹಿತೈಷಿಗಳಿಗೆ ಅನ್ಸೋದು ಬೇರೆ. ಸಚಿವ ಸ್ಥಾನ ತಪ್ಪಲ್ಲ ಬೇಜಾರ ಪಡ್ಕೊಳ್ಳುವಂಥದ್ದು, ಅಥವಾ ಒಂದು ಅವಕಾಶ ಆಗ್ತಿತ್ತು ಕೊಡಗೆ ಅಂತ ಹೇಳುವಂತ ಬೇರೆ. ತುಂಬಾ ಜನ ತಪ್ಪಿದ್ದು ಒಳ್ಳೇದೇ ಅಂತ ಹೇಳುವವರು ಇರ್ತಾರೆ ಪಕ್ಷದೊಳಗೆ.
ಅವರೇ ಲೆಕ್ಕ ಹಾಕ್ತಾರೆ ಏನಂದ್ರೆ, ನಾನೇ ಮಾತಾಡುವಾಗ ನೋಡಿದೆ ಕೆಲವರಿಗೆ, ಅವ್ರು ಹೇಳ್ತಿದ್ರು ಏನು 3 ವರ್ಷನೇ ಆಗಿದ್ದು ಇಷ್ಟು ಬೇಗ ಏನು ಸಚಿವ ಸ್ಥಾನ, ಇನ್ನು 4-5 ಸಲ ಇವರೇ ಹೇಳೋದಾಗಿ. ಅಂದ್ರೆ ಹೀಗೆ ಮಾತಾಡೋದು ಒಂದು ಒಪಿನಿಯನ್ ಆಗುತ್ತೆ. ಇವ್ರು ನನ್ನೊಟ್ಟಿಗೆ ಮಾತಾಡಿದ್ರೆ ಒಂದು 4 ಜನೊಟ್ಟಿಗೆ ಮಾತಾಡಿರ್ತಾರೆ, ಏನು ಮಾಹಿತಿ ಹೋಗುತ್ತೆ? ಅಲ್ಲೇ ಹಿಂಗೆ ಒಂದು ಭಾವನೆ ಇದೆ, ಕೊಡ್ಲೇಬೇಕಾದಂತ ಅನಿವಾರ್ಯ ಮನಸ್ಥಿತಿಗಳು ಏನಿಲ್ಲ. ಇಲ್ಲ ನಮಗೆ ಬೇಕೇ ಬೇಕು ಅಂತ ಹೇಳುವ ಚಡಪಡಿಕೆ ಇದ್ರೆ, ಒತ್ತಾಯ ಇದ್ರೆ, ಬೇಡಿಕೆ ಇದ್ರೆ ಸಹಜವಾಗಿ ಅದು ಒತ್ತಾಯ ತರ ಆಗುತ್ತೆ. ಎಲ್ಲರೂ ಗಮನಿಸ್ತಾರಲ್ಲ. ನಾವು ಈಗ ಒಬ್ಬರ ಹತ್ರ ಹೇಳಿದ್ರು ಅವ್ರು ಇನ್ನೊಬ್ಬರು ಹೇಳ್ತಾರೆ, ಅದು ಸ್ಪ್ರೆಡ್ ಆಗೇ ಆಗ್ತದೆ, ಎಲ್ಲ ವಿಚಾರಗಳು ಹೊರಗೆ ಬರ್ತದೆ. ಆತರ ಸಂಘಟನೆಗಳಾಗ್ಲಿ ಇದು ಆಗ್ಲಿ ಒಂದು ಸಾಂಘಿಕ ಪ್ರಯತ್ನಗಳಿಲ್ಲ. ಸಮಾಜಗಳು ಸಹ ಈಗ ಕೊಡೋ ಸಮುದಾಯದ ಇಟ್ಕೊಳ್ಳಿ, ಕೊಡೋ ಸಮುದಾಯದಲ್ಲಿರುವ ಅವ್ರು ಕೊಡೋ ಸಮುದಾಯದವರ ಕಾರಣಕ್ಕಾಗಿ ನಾನು ಹೇಳುತ್ತಿರೋದು, ಕೊಡೋ ಸಮಾಜದ ಎಲ್ಲ ಸಂಘಟನೆಯ ಪ್ರಮುಖರುಗಳು ಹೋಗಿ ಒಂದು ಡೆಲಿಗೇಷನ್ ಹೋದ್ರ. ಈಗ ಅಖಿಲ ಕೊಡೋ ಸಮಾಜ ಇದೆ, ಫೆಡರೇಷನ್ ಆಫ್ ಕೊಡೋ ಸಮಾಜ ಇದೆ, 31 ಕೊಡೋ ಸಮಾಜಗಳಿದೆ, ಕೊಡಗಿನಲ್ಲಿದ್ದರೆ ಹೊರಗಿದೆ, ಎಲ್ಲರೂ ಸೇರಿ ಒಂದು ನಿಯೋಗ ಹೋಯ್ತಾ? ಹೋಗ್ಲಿಲ್ಲ. ಹೇಳಿಕೆ ಕೊಟ್ಟರು, ಎಲ್ಲ ಸಮಾಜಗಳು ಹೇಳಿಕೆ ಕೊಟ್ಟರು, ಹೇಳಿಕೆ ಮುಗಿ ಆಯ್ತು. ಅವರು ಎಲ್ಲ ಸಮಾಜದವ್ರನ್ನ ವಿಶ್ವಾಸ ತಗೊಳ್ತಾರಲ್ಲ, ಗೌಡ, ಬಿಲ್ಲವ, ಗಂಟ, ಮುಸ್ಲಿಮ್ಸ್ ಇವರೆಲ್ಲರೂ ಸೇರಿ ಒಂದು ನಿಯೋಗ ಹೋಯ್ತಾ? ಹೋಗ್ಲಿಲ್ಲ. ಈಗ ಆರ್ಮಿ ಆಫೀಸರ್ಸ್ ಒಂದು ನಿಯೋಗ ಹೋಯ್ತು. ಅದೇ ರೀತಿ ಇಡೀ ಆರ್ಮಿ ಆಫೀಸರ್ಸ್ ನಿಯೋಗ ಹೋಯ್ತಲ್ವಾ? ಅದೇ ರೀತಿಯಲ್ಲಿ ಎಲ್ಲ ಸಮಾಜದ ಪ್ರಮುಖರುಗಳ ನಿಯೋಗ, ಎಲ್ಲ ಜಾತಿ ಪಕ್ಷ ಬಿಡಿ, ಪಕ್ಷ ಪುನಃ ಬರ್ತೇನೆ, ಜನಾಂಗದವರು, ಸಂಘಟನೆಗಳು, ಇವರೆಲ್ಲರೂ ಒಂದು ಡೆಲಿಗೇಷನ್ ಹೋಗಿ ಕೊಡ್ಬೇಕು, ಕೊಡಗಿನ ಅಭಿವೃದ್ಧಿಗೆ ಬೇಕಾಗುತ್ತೆ, ಕೊಡಗು ಪ್ರತ್ಯೇಕವಾದ ರಾಜ್ಯವಾಗಿದ್ದು ಇಲ್ಲಿನ ಕ್ಲಿಷ್ಟಕರ ಸಮಸ್ಯೆ ಇದೆ, ಅಭಿವೃದ್ಧಿ ಆಗ್ಬೇಕಾಗುತ್ತೆ, ಜೊತೆಗೆ ನಿಮಗೆ ಸಮರ್ಥವಾದಂತ ವ್ಯಕ್ತಿಯೂ ಇದ್ದಾರೆ. ಕೇವಲ ಏನು ಪ್ರಯೋಜನಕ್ಕಿಲ್ಲದ ವ್ಯಕ್ತಿನ ನೀವು ಸಚಿವರು ಮಾಡಿ ಅಂತ ಕೇಳ್ತಿಲ್ಲ. ಕೊಡಗಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳುವಂಥದ್ದು, ನಿಮಗೆ ಬೇಕಾದ, ನಿಮಗೆ ಯೂಸ್ ಆಗುವಂತ ವ್ಯಕ್ತಿಯನ್ನ ಅವಕಾಶ ಕೊಡಿ ಅಂತ ಕೇಳೋದು. ಆ ಪ್ರಕ್ರಿಯೆ ನಡೀಲಿಲ್ಲ ಇಲ್ಲಿ ಅಂತ. ಈಗ ಅದನ್ನ ಪೊನ್ನಣ್ಣವ್ರು ಮಾಡ್ಬೇಕು ಅಂತಲ್ಲ, ಮಾಡಿಸ್ಬೇಕಿತ್ತಲ್ಲ. ಮಾಡಿಸಿದ್ರೆ ಹೋಗೋರು ಇರ್ಬೋದು, ಬನ್ನಿ ನೀವು ಮಾಡ್ಕೊಡಿ ಅಂತ ಹೇಳಿದ್ರೆ ಹೋಗುದು ಬೇರೆ, ಜನ ತಿಳ್ಕೊಳ್ಬೇಕಿತ್ತಲ್ಲ. ಅಥವಾ ಏನು ಬೇಡ, ನೀವು ನಿಯೋಗ ಹೋಗುವಂತ ವಿಚಾರ ಬೇಕಾಗಿಲ್ಲ. ಒಂದು ಎಲ್ಲರೂ ಸಭೆ ನಡೆಸಿ, ಒಂದು ಒಕ್ಕರಳ ಮಾಧ್ಯಮಗಳ ಮೂಲಕ ಒಂದು ಬಹಿರಂಗ ಸಭೆ ನಡೆಸಿ, ಅವರಿಗೆ ಸಚಿವ ಸ್ಥಾನವನ್ನು ಯಾಕೆ ಕೊಡಬೇಕು, ಕೊಡಗಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ಒಂದು ಹಕ್ಕವತ್ತಾಯನ ಮಾಡಬಹುದಲ್ಲ. ಈಗ ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲಿ ಒಂದು ಊರಿಗೆ ಮೂಲಭೂತ ಸವಲತ್ತುಗಳನ್ನ, ರಸ್ತೆ ಬೇಕು, ನೀರು ಬೇಕು, ವಿದ್ಯುತ್ ಬೇಕು ಅಂತ ಹೇಳಿ ನಾವು ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಹೋಗಿ ಚುನಾವಣಾಧಿಕಾರಿಯೋ, ಜಿಲ್ಲಾಧಿಕಾರಿಯೋ, ತಹಶೀಲ್ದಾರ್ ಹೋಗಿ ಅವರನ್ನ ಮನವೊಲಿಸ್ತಾರೆ, ಅಥವಾ ಕ್ಯಾಂಡಿಡೇಟ್ ಹೋಗಿ ಭರವಸೆ ಕೊಡ್ತಾರೆ. ಅವ್ ಯಾವಾಗ ಹೇಳ್ತಾರೆ? ಎಲ್ಲ ಊರಿಗೆ ಹೋಗ್ತಾರ? ಮೂಲಭೂತ ಸಮಸ್ಯೆ ಎಲ್ಲ ಊರಲ್ಲಿ ಇರ್ತದೆ, ಯಾರು ಕೇಳ್ತಾರೆ ಅವ್ರ ಹತ್ರ ಹೋಗ್ತಾರೆ. ಚುನಾವಣೆ ಸಂದರ್ಭ ತುಂಬಾ ಊರುಗಳಲ್ಲಿ ಹಂಗೆ ಮಾಡ್ತಾರೆ. ಏನೋ ಬೇಡಿಕೆ ನಾವು ಓಟ್ ಹಾಕೋಲ್ಲ ಅಂತ ಹೇಳ್ತಾರೆ. ಕೊನೆ ಪಕ್ಷ ನಮ್ಮ ದುಬಾರಿಯಲ್ಲಿರುವಂತ ಆದಿವಾಸಿಗಳು ಓಟ್ ಹಾಕುದಕ್ಕೆ ನಮಗೆ ನಮ್ಮ ಕ್ಯಾಂಡಿಡೇಟ್ ಮಾತ್ರ ಬರ್ಬೇಕು ಅಂತ ಅವ್ರಿಗೆ ಬೇರೆ ಬೇಡಿಕೆ ಇದ್ದು, ನಾವು ಹಾಕೋರು 3 ಗಂಟೆಗೆ ಓಟ್ ಹಾಕ್ಲಿಲ್ಲ. ಅವರು ನಮಗೆ ಬರ್ಬೇಕು, ಅವ್ರು ನಮ್ಮನ್ನ ಭೇಟಿ ಮಾಡ್ಬೇಕಂತ ಕೂತಿದ್ರು, ಓಟ್ ಹಾಕದೆ. ಎಲ್ಲರೂ ಫೋಕಸ್ ಆಯ್ತು, ಎಲ್ಲ ಕಡೆ ಓಟ್ ಆಗಿದೆ, ಅಲ್ಲಿ ಮಾತ್ರ ಓಟ್ ಆಗಿಲ್ಲ. ಮತ್ತೇನು ಹೋಗಿ ಅವ್ರ ಮನವೊಲಿಸಿ ಓಟ್ ಹಾಕೋಂಗ್ ಮಾಡೋದು. ಅಂದ್ರೆ ಹಂಗೆ ಕೇಳಿದಕ್ಕೆ ಬರೋದು, ಇಲ್ಲದ್ರೆ ನೀವು ಅವ್ರವ್ರ ಪಾಡಿಗೆ ಓಟ್ ಹಾಕೋದಾದ್ರೆ ಯಾರು ಬರಲ್ಲ. ಅದು ಇನ್ನೂ ಸಹ ನಾನು ಅದನ್ನೇ ಇದೇ ಕಾರಣಕ್ಕಾಗಿ ಮತ್ತೆ ನಾನು ಮೊದಲು ಕೊಡಗುವಂತ ಕಾರಣಕ್ಕಾಗಿ ನಮಗೆ ಸಚಿವ ಸ್ಥಾನ ಸಿಗುವಂತ ಹಂತ ಹೋಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿಯ ಜನರ ಮನಸ್ಥಿತಿ ಆಗಿದೆ. ಅದು ಗೊತ್ತಿಲ್ಲ, ಅದು ಏನಕ್ಕೆ ಮುಜುಗರನೋ ಅಥವಾ ನಾವೇ ಕಾಲು ಎಳೆಯುವ ಮನಸ್ಥಿತಿನೋ, ಗೆದ್ದೆತ್ತಿನ ಬಾಲ ಹಿಡಿಯೋದು ಮಾತ್ರ ನಮ್ಮಲ್ಲಿ ಬಹಳ ಚೆನ್ನಾಗಿದೆ. ಅದೇ ನಾನು ಹೇಳಿದಲ್ಲ, ಅವ್ರು ಇನ್ನು ಈಗ ರಾಜಕೀಯ ಕಾರ್ಯದರ್ಶಿಯಾಗಿ ಬಂದ್ರೆ ಇನ್ನು ಅವ್ರನ್ನ ಭೇಟಿ ಮಾಡೋದು, ಗೌರವಿಸೋದು, ಅವ್ರ ಖುಷಿ ಪಡೋದು, ನಾನು ಅದನ್ನ ಗೊತ್ತಿತ್ತು ನನಗೆ ಹೀಗೆ ಸಿಗೋದು ಅಂತ ಹೇಳಿದ್ರೆ ಎಲ್ಲವನ್ನ ಅವ್ರ ಮುಂದೆ ಹೇಳುವ ಜನ ಇರ್ತಾರೆ. ಆದ್ರೆ ಆ ಸ್ಥಾನ ಪಡೆಯುವುದಕ್ಕೆ ಪ್ರಯತ್ನಗಳೇನಿತ್ತು? ಈಗ ನೋಡಿ, ಸಚಿವ ಸ್ಥಾನ ಕೊಡ್ಬೇಕು ಅಂತ ಹೇಳಿಕೆ ಆದ್ರೂ ಕೊಟ್ಟು, ರಾಜಕೀಯ ಕಾರ್ಯದರ್ಶಿ ಮಾಡಿ ಅಂತ ಯಾರು ಹೇಳಲಿಲ್ಲಲ್ಲ. ಅದು ನೇರವಾಗಿ ಪೊನ್ನಣ್ಣವರ ವ್ಯಕ್ತಿಗ ನೆಲೆಗಟ್ಟಲ್ಲಿ ಅವರ ಸಮರ್ಥನೆ ಮೇಲೆ തന്നെ ಆ ಪೋಸ್ಟಿಗೆ ಬಂದಿದ್ದು. ಒಬ್ಬರ ಪ್ರಯತ್ನ ಇಲ್ಲ, ಒಬ್ರು ಸಹ ಆ ಪೋಸ್ಟಿಗೆ ಬರ್ತಾರೆ ಅಂತ ಯಾರು ಯೋಚನೆ ಮಾಡಿಲ್ಲ. ಉಪಸಭಾಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳ್ತಿದ್ರು, ಆದ್ರೆ ಏನ್ ಆಗ್ಬೇಕು ಅಂತ ಹೇಳಿ ಯಾರು ಹೇಳಲಿಲ್ಲ. ಅದು ಅವ್ರಿಗೆ ಬಂದದ್ದು, ಯಾರು ಪ್ರಯತ್ನ ಇಲ್ಲದೆ ಬಂದಿದ್ರಲ್ಲ. ಈಗ ಯಾರೋ ಕೊಡುಗೆನೂ ಇಲ್ಲ ಅಲ್ರಿ. ಆಗ ನೀವೆಲ್ಲ ಹೇಳಿಕೆ ಕೊಟ್ರಲ್ಲ, ಸಚಿವ ಸ್ಥಾನ ಕೊಡ್ಬೇಕು. ನಿಮ್ಮ ಹೇಳಿಕೆಗೆ ಮಹತ್ವ ಏನು? ನಿಮಗೂ ಬೇಕಾಗಿಲ್ಲ, ನಿಮಗೂ ಅಂದ್ರೆ ಒಂದು ಹೇಳಿಕೆ ಕೊಡ್ಬೇಕು, ನಂದು ಒಂದು ಹೇಳಿಕೆ ಇತ್ತು ಅಂತ ಹೇಳಿ ಬಿಟ್ರೆ, ಅದು ತೋರಿಸ್ಕೊಡ್ಬೇಕು ಅಂತ ಬಿಟ್ರೆ, ಅದು ಮನಪೂರ್ವಕವಾದಂತ ಪ್ರಯತ್ನಗಳು ಅಲ್ವೇ ಅಲ್ಲ. ಹಂಗ ಇರಬಾರ್ದು. ಸಮಾಜಗಳನ್ನ ಮುನ್ನಡೆಸುವವರು, ಸಂಘಟನೆ ಮುನ್ನಡೆಸುವವರು, ಒಂದು ಕ್ಷೇತ್ರದ ಅಭಿವೃದ್ಧಿ ಅಥವಾ ಸಮಾಜದ ಅಭಿವೃದ್ಧಿ ಎಲ್ಲವನ್ನ ಬಯಸಿ ದೂರದೃಷ್ಟಿ ಇರುವಂತವ್ರು ಇರ್ಬೇಕು. ತನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡುವಂತಾದ್ರೆ ಏನು ಪ್ರಯೋಜನ ಆಗಲ್ಲ. ನಮಗೆ ನಾವೇ ಶತ್ರುಗಳಾಗ್ತಾ ಹೋಗ್ತೀವಿ ಅಷ್ಟೇ. ಅದು ಎಲ್ಲದಕ್ಕೂ ಸಮಸ್ಯೆ. ನಮ್ಮ ಸಮಸ್ಯೆಗಳಾಗಿ ಮುಂದುವರೆದು ಇವತ್ತು ತುಂಬಾ ಸಮಸ್ಯೆಗಳು. ಈಗ ನೋಡಿ, ಕೊಡವ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದ್ದಾರೆ, ಕಳೆದ ಸರ್ಕಾರ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಅವರು. ಇನ್ನೂ ಸಹ ರಚನೆ ಆಗಿಲ್ಲ. ಏನಕ್ಕೆ ಆಗಿತ್ತು ಅದು ಯೋಚನೆ ಮಾಡ್ಬೇಕಾಗುತ್ತೆ. ಏನಕ್ಕೆ ಆಗಿಲ್ಲ ಅಂತ ಯೋಚನೆ ಮಾಡ್ತೀವಿ. ಜಮ್ಮ ಸಂಬಂಧಪಟ್ಟಾಗೆ ತಿದ್ದುಪಡಿ ತಂದಿದ್ರು ಪಟ್ಟದಾರನ ವಿಚಾರಕ್ಕೆ, ಅದು ಸಹ ಇಂಪ್ಲಿಮೆಂಟೇಷನ್ ಆಗ್ಬೇಕಾಗಿದೆ. ಅದು ಕೃಷ್ಣ ಬೈರೇಗೌಡ ಸಂದೇಶ ಸಚಿವರಾಗಿ ಅದನ್ನ ಒಂದು ಕಾಲಮಿತಿ ಒಳಗೆ ಸಮಿತಿ ಮಾಡೋದು, ಇಷ್ಟು ದಿನದೊಳಗೆ ಆಗ್ಬೇಕು ಬಹಳ ಚೆನ್ನಾಗಿ ಹೇಳಿದ್ರು. ಅದರ ಇಂಪ್ಲಿಮೆಂಟೇಷನ್ ಆಗ್ಲಿಲ್ಲ. ತುಂಬಾ ಆಗ್ಬೇಕಾದ ಕೆಲಸಗಳಿದೆಲ್ಲ. ಇವತ್ತು ಪೊನ್ನಣ್ಣ ಅವರು ಬಂದಾಗನೆ ಸ್ಟಾರ್ಟಿಂಗ್ ಅಲ್ಲಿ ಕೊಡವ ಸಮುದಾಯದ ಜಾತಿಯನ್ನ ಕೊಡವ ಅಂತ ಮಾಡಿದ್ರು. ಕೊಡಗರು, ಕೊಡಗು, ಕುರ್ಗಿ ಅಂತೆಲ್ಲ ಇತ್ತು, ಅದನ್ನ ಕೊಡವ ಅಂತ ಮಾಡಿದ್ರು. ಅದರ ಇಂಪ್ಲಿಮೆಂಟೇಷನ್ ಇನ್ನೂ ಆಗ್ಬೇಕಾಗಿದೆ. ಏನಾಗ್ಬೇಕಾಗಿದೆ? ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಾಗಿದೆ. ಈಗ ಕುರ್ಗಿ ಅಂತ ಇರುವಂತದ್ದು, ಕೊಡಗರು ಅಂತ ಇರೋದು, ಇದನ್ನೆಲ್ಲ ಆ ಪ್ಲೇಸಿಗೆ ಕೊಡವ ಅಂತ ಮಾತ್ರ ಆಟೋಮೆಟಿಕ್ ಸೇರ್ಪಡೆ ಆಗ್ಬೇಕು. ಈಗ ನನಗೆ ತಂದೆಯಲ್ಲಿ
ಕೊಡಗರು ಅಂತಿದ್ರೆ ನನಗೆ ಕೊಡಗರೇ ಸಿಗೋದು, ನನಗೆ ಕೊಡುವಂತ ಮತ್ತೆ ಸಿಗೋಲ್ಲ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರೋಲ್ಲ. ಅದೇನ್ ಪ್ರಯೋಜನ ಆಗುತ್ತಾಗ? ಮೂಲದಲ್ಲೇ ಸರಿಯಾಗಬೇಕು. ಮೂಲದಲ್ಲಿ ಸರಿಯಾಗಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ? ಹಳೆ ಕುರುಗಿ ಕೊಡಗರು ಇದೆಲ್ಲ ಏನು ಬೇರೆ ಬೇರೆ ಇದೆ, ಅದನ್ನ ಒನ್ ಟೈಮ್ ಆ ಇರುವ ಇದನ್ನ ಆಟೋಮೆಟಿಕ್ ಸರ್ಕಾರ ಆದೇಶ ಹೊರಡಿಸ್ಬೇಕು, ಅದನ್ನ ತೆಗೆದು ಅದೆಲ್ಲ ಕೊಡುವಂತ ಒಂದ್ ಟೈಮ್ ಬಂದ್ರೆ ಆಟೋಮೆಟಿಕ್ ಸರಿ ಆಗ್ತದೆ. ಕುರುಗಿ ಕೊಡಗರು ಎಲ್ಲೆಲ್ಲಿ ಇದೆ ಅದೆಲ್ಲ ಇದನ್ನ ಕೊಡುವಂತ ಎಲ್ಲ ಇದನ್ನ ಮಾಡಿ ಅಂತ ಬರ್ತದೆ. ಈಗ ಬಹಿರಂಗ ಆಗದೆ ಹೋಗ್ತಾ ಪೊಲೀಸ್ ಸ್ಟೇಷನ್ ಕೇಸ್ ಕೊಡುವಾಗ ಇವತ್ತು ಕೊಡಗರು ಅಂತ ಹಾಕ್ತಾರೆ. ಆವಾಗ ಮತ್ತೆ ಚರ್ಚೆ ಗ್ರೂಪ್ ಅಲ್ಲಿ ಆಗುತ್ತೆ, ನೀವು ಕೊಡುವ ಅಂತ ಹೇಳಿ ತಿದ್ದುಪಡಿ ಮಾಡಿದ್ರಿ, ಎರಡೆರಡು ಸಲ ಕ್ಯಾಬಿನೆಟ್ ಅಲ್ಲಿ ಬಂದು ವಿಚಾರ ಚರ್ಚೆ ಆಗಿ ಪಾಸ್ ಆಗಿದೆ ಸರ್ಕಾರ, ಈ ಮತ್ತೆ ಕೊಡಗರು ಅಂತ ಬರ್ತದೆ ಅಂತ ಹೇಳಿ ಸರ್ಟಿಫಿಕೇಟ್ ಈಗಲೂ ಕೊಡಗರು ಅಂತಿದೆ, ಟೆಕ್ನಿಕಲ್ ಆಗಿ ಕೊಡಗರು, ಅದನ್ನ ಸರಿ ಮಾಡ್ಬೇಕಲ್ಲ. ಇದನ್ನ ಯಾರು ಮಾಡಿಸ್ಬೇಕು? ಎಲ್ಲವನ್ನೂ ಒಬ್ಬರೇ ಮಾಡ್ಬೇಕಾಗ್ತಾ? ಆಗೋದಿಲ್ಲ. ಈಗ ಪೊನ್ನಣ್ಣವರೇ ಮಾಡಿಸಿರ್ಬೋದು, ಅದನ್ನ ಹಿಂಬಾಲಿಸ್ಬೇಕಾದ್ರೂ ಯಾರು ಬೇಕಲ್ಲ. ಅವ್ರು ಒಂದೇ ಕೆಲಸಕ್ಕೆ ಇರುವವರು ಅಂತಲ್ಲ, ಸಾವಿರಾರು ಜನ ಬರ್ತಾರೆ. ಪ್ರತಿದಿನ ಒಂದೊಂದು ಗಂಟೆಗೆ ಒಂದೊಂದು ವಿಚಾರ ಇರ್ತದೆ, ಅರ್ಧ ಗಂಟೆಗೆ ಒಂದು ವಿಚಾರ ಇರ್ತದೆ, ಬೇರೆ ಬೇರೆ ಮನಸ್ಥಿತಿಯವರು ಬರ್ತಾರೆ, ರಾಜಕೀಯ ವಿದ್ಯಮಾನ, ಕ್ಷೇತ್ರ ಎಲ್ಲ ವಿಚಾರ ಇರ್ತದೆ. ಅದನ್ನ ಬೆನ್ನತ್ತವರು ಮಾಡ್ಬೇಕಲ್ಲ, ಇರ್ಬೇಕಲ್ಲ. ಈಗ ನಾನು ಹೇಳಿದೆ ಜಮ್ಮಬಾಣ ವಿಚಾರ ಇರ್ಬೋದು, ಕೊಡವ ಅಭಿವೃದ್ಧಿ ನಿಗಮ ಇರ್ಬೋದು, ಈ ಕೊಡವ ಅಂತ ಇರಬಾರ್ದು, ಈ ಕೆಲಸಗಳಿಗೆ ಸಂಬಂಧಪಟ್ಟಾಗಿ ಬೆನ್ನತ್ತವರು ಇದ್ರೆ ಅಷ್ಟೇ ಕೆಲಸ ಆಗುವಂಥದ್ದು. ನಮ್ಮ ಕೇಳ್ಬೇಕಲ್ಲ, ಯಾಕೆ ನೀವು ಮಾಡಿ ಅಂತ ಅವ್ರನ್ನ ಕೇಳ್ಬೇಕು, ಸರಿಯಾದ ಸಮಸ್ಯೆಗಳಿದೆ ಇದು ಮಾಡ್ಬೇಕು, ಅವ್ರನ್ನ ಕೇಳ್ಬೇಕಲ್ಲ. ಯಾರು ಮಾಡ್ತಾರ ಅದನ್ನ? ಯಾರು ಮಾಡಲ್ಲ. ನನಗೆ ಅರ್ಥನೇ ಆಗೋಲ್ಲ ಈ ನಿಜವಾಗ್ಲು ಕೊಡವ ಸಮುದಾಯದವ್ರನ್ನ, ನಿಜವಾಗ್ಲು ಅರ್ಥ ಆಗೋಲ್ಲ. ಕೊಡವ ಅಂತ ಮಾಡಿದರೆ ಅದನ್ನ ಬೆನಿಫಿಟ್ ತಗೊಳ್ಬೇಕಾದ ಕೊಡವ ಸಮಾಜದವರು ಅದನ್ನ ಸರಿಪಡಿಸ್ಕೊಳ್ಳೋ ಬಗ್ಗೆ ಯೋಚನೆ ಆಗೋಲ್ಲ. ಕೊಡವ ಅಭಿವೃದ್ಧಿ ನಿಗಮ ಘೋಷಣೆ ಆಗಿದೆ, ಆ ಅಭಿವೃದ್ಧಿ ನಿಗಮಕ್ಕೆ ಇವತ್ತು ಅಧ್ಯಕ್ಷರ ನೇಮಕ ಆಗಿಲ್ಲ, ಸದಸ್ಯರುಗಳ ನೇಮಕ ಆಗಿಲ್ಲ, ಒಂದು ಸ್ಟ್ರಕ್ಚರ್ ಆಗ್ಲಿಲ್ಲ, ಆಗ ಬಜೆಟ್ ಘೋಷಣೆ ಆಗಿದೆ, ಯಾವಾಗ ಇಂಪ್ಲಿಮೆಂಟೇಷನ್ ಮಾಡ್ತೀರಿ? ಈ ಡಿ ಕೆ ಶಿವಕುಮಾರ್ ಇನ್ನೊಂದು ಬಜೆಟ್ ಮಂಡನೆ ಮಾಡಕ್ಕೆ ಆಯ್ತು, ಬರಕ್ಕೆ ನೆಕ್ಸ್ಟ್ ಸ್ವಲ್ಪ ಸಮಯದಲ್ಲಿ ಅವ್ರು ಬಜೆಟ್ ಮಾಡ್ತಾರೆ. ಕೇವಲ ಘೋಷಣೆಗೆ ಮಾತ್ರ ಸಂಬಂಧ ಮತ್ತೆ ಏನಾಗುತ್ತೆ? ಬಿಜೆಪಿ ಅವರು ಘೋಷಣೆ ಮಾಡಿದ್ದು ಅಂತ ಹೇಳಿ ಟೀಕೆ ಮಾಡಿದಾಗ ಈಗ ಇದೇನಾಯ್ತು? ಈಗ ಆಗ್ಬೇಕಲ್ಲ, ಅದನ್ನೇನು ಬೆನ್ನತ್ತಬೇಕಲ್ಲ, ಬೆನ್ನತ್ತಬೇಕಲ್ಲ. ಎಲ್ಲ ಆಟೋಮೆಟಿಕ್ ಆಗುವಂತದ ಏನು ಪ್ರಕ್ರಿಯೆಗಳಿಲ್ಲ ಇಲ್ಲಿ. ಸರ್ಕಾರಿ ಆಡಳಿತ ವ್ಯವಸ್ಥೆ ಒಳಗೆ ಯಾವುದು ಆಟೋಮೆಟಿಕ್ ಆಗುವಂತದ್ದು ಇಲ್ಲ. ಅವರು ಹೇಗೆ ಸರ್ಕಾರ ಮಟ್ಟದಲ್ಲಿ ವ್ಯವಹರಿಸ್ತಾರೋ ಅದಕ್ಕೆ ಪೂರಕವಾಗಿ ಜಿಲ್ಲೆ ಜನತೆ, ಸಮುದಾಯದವರು ಎಲ್ಲರೂ ಅದೇ ರೀತಿಯ ವರ್ತನೆಯನ್ನ ತೋರಿಸಬೇಕಾಗುತ್ತೆ. ತೋರಿಸದಿದ್ರೆ ಯಾವ ಕೆಲಸವೂ ಆಗೋದಿಲ್ಲ. ಯಾವುದೇ ಸರ್ಕಾರಿ ವ್ಯವಸ್ಥೆ ಯಾವುದೂ ಆಗಲ್ಲ. ನಮಗೆ ಸುವರ್ಣ ಸಮುಚ್ಚಯ ಭವನ 2008ಗೆ ಸ್ಯಾಂಕ್ಷನ್ ಆಗಿದೆ, 2026ಕ್ಕೆ ಬಂದಿದೆ. ನಮಗೆ ಮೈಸೂರು ರೋಡಲ್ಲಿ ಹೋಗುವಾಗ ಸಿಗ್ಬೋದು, ಬೆಳ್ಳಿ ಹಬ್ಬ ಮಾಡಬಹುದು. ಹೌದು, ಅದು ಮಾಡ್ಬೋದು. ಸುವರ್ಣ ಮಹೋತ್ಸವಕ್ಕೆ ಹೋಗಿದ್ರೆ ಮಾಡ್ಬೋದು. ಅದು 3 ಗುತ್ತಿಗೆದಾರರು ಮೂರು ಲೆವೆಲ್ ಕಾಮಗಾರಿ ಗೊತ್ತಾಗುತ್ತೆ. ಒಂದು ಲೆವೆಲ್ಗೆ ಒಂದು, ಇನ್ನೊಂದು ಲೆವೆಲ್ಗೆ 3 ಜನ ಮಾಡಿದ್ರೆ 3 ಗೊತ್ತಾಗುತ್ತೆ. ಇನ್ನೆಷ್ಟು ಜನ ಫಿನಿಶಿಂಗ್ ಮಾಡಕ್ಕೆ ಗೊತ್ತಿಲ್ಲ. ಅಂದ್ರೆ ನಮಗೆ ಇಷ್ಟು ಸುದೀರ್ಘ ಅವಧಿ ಎಷ್ಟು ವರ್ಷ ಅಂತ ಅದನ್ನ ಯಾಕೆ ಆಗುತ್ತೆ ಹಾಗೆ? ಸರ್ಕಾರ ಬದಲಾದಾಗ, ವ್ಯಕ್ತಿಗಳು ಬದಲಾದಾಗ, ಆಡಳಿತ ಬದಲಾದಾಗ ನನಗೊದಿಗೆ ಆಗುತ್ತೆ. ಅದು ಆಟೋಮೆಟಿಕ್ ಆಗೋದೇ ಇಲ್ಲ. ಅದನ್ನ ಯಾರಾದ್ರೂ ಫಾಲೋ ಅಪ್ ಮಾಡುವಂಥದ್ದು ಇರಲೇಬೇಕು. ಮತ್ತೆ ನಾನು ಅದನ್ನ ಹೇಳುವಂಥದ್ದು, ರಾಜ್ಯಕ್ಕೆ ಕಾರ್ಯದರ್ಶಿ ವ್ಯಕ್ತಿಗೆ ನೆಲೆಗಟ್ಟಲೆ ಅವರ ಪ್ರಭಾವ ಸಿಕ್ಕಿರ್ಬೇಕು. ಅವರ ಪ್ರಭಾವ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಪಕ್ಷಕ್ಕೆ ಗೊತ್ತಿದೆ, ಮುಖ್ಯಮಂತ್ರಿಗೆ ಗೊತ್ತಿದೆ, ಮಾಜಿ ಮುಖ್ಯಮಂತ್ರಿಗೆ ಗೊತ್ತಿದೆ. ಅದರ ಶಕ್ತಿಯೇ ನಮ್ಮ ಕೊಡಗಿನ ಜನರಿಗೆ ಅದರ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಅವರ ವೈಯಕ್ತಿಕವಾಗಿ ಹೇಳುವಂಥದ್ದಲ್ಲ, ನಾನು ಅಬ್ಸರ್ವ್ ಮಾಡಿ ಹೇಳ್ತಿರುವಂಥದ್ದು. ಅವರ ಶಕ್ತಿಯನ್ನ ನಮ್ಮ ಜನಕ್ಕೆ ಹೇಗೆ ಬಳಸ್ಕೊಳ್ಬೇಕಂತಾನೆ ಹೇಳುವಂಥದ್ದು ಇಲ್ಲ. ಒಂದು ದಿನಕ್ಕೆ ಅವರಿಗೆ ಅದು ಬೇಸರ ಆಗುವಂತ ಹಂತ ಬಂದುಬಿಟ್ರೆ ಭಾರಿ ಅಪಾಯಕಾರಿ ಆಗುತ್ತೆ. ಅವರೇನು ವೈಯಕ್ತಿಕವಾಗಿ ಕಳ್ಕೊಳ್ಳಕ್ ಇರೋದಿಲ್ಲ. ಜನಕ್ಕೆ ಮತ್ತೊಬ್ಬ ಇಂಥ ನಾಯಕ ಸಿಗುವಂತ ಅವಕಾಶಗಳು ಬಹಳ ಅಪರೂಪ. ರಾಜಕೀಯದಲ್ಲಿ ಜನ ಬರ್ತಾರೆ ಹೋಗ್ತಾರೆ, ಚುನಾವಣೆ ಫಲಿತಾಂಶಗಳು ಏನೇ ಆಗ್ಬೋದು, ಏನೋ ಆಗ್ಬೋದು ಬೇರೆ. ಆದ್ರೆ ಒಂದು ಅಪರೂಪದಲ್ಲಿ ಅಪರೂಪ ಸಿಕ್ಕಿರುವಂತದನ್ನ ಕ್ಷೇತ್ರದ ಅಭಿವೃದ್ಧಿಗೆ, ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚು ಬಳಸ್ಕೊಳ್ಬೇಕು. ರಾಜಕೀಯ ಮಾಡುವಾಗ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡ್ಲಿ, ಅದು ಬೇರೆ ಚುನಾವಣೆ ಬರುವಾಗ. ಆದ್ರೆ ಈಗ ಇರುವ ಅಧಿಕಾರವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬಳಕೆ ಆಗುವ ರೀತಿಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳುವಂತ ಕೆಲಸಗಳು ಆಗ್ಬೇಕು. ಮತ್ತೆ ರಾಜ್ಯಕ್ಕೆ ಕಾರ್ಯದರ್ಶಿ ಆಗಿಯೂ ಸಹ ಅವರು ಸಹ ತನ್ನ ಕ್ಷೇತ್ರ ಮತ್ತೆ ಕೊಡಗು ಈ ಸಮುದಾಯಗಳಿಗೆ ಎಷ್ಟು ಉಪಕಾರ ಆಗುವಂತದ್ದು ಕೆಲಸಗಳನ್ನು ಸಹ ಮಾಡೋದಕ್ಕೆ ಮಾಡ್ಬೇಕು. ತುರ್ತಾಗಿ ಆಗಬೇಕಾದ ಕೆಲಸಗಳಿಗೆ ಒತ್ತು ಕೊಡಬೇಕು, ಅಲ್ಪಾವಧಿಯಲ್ಲಿ ಆಗುವ ಕೆಲಸಗಳಿಗೂ ಕೊಡಬೇಕು. ಅದೇ ರೀತಿ ದೀರ್ಘಾವಧಿಯಲ್ಲಿ ಇರುವಂತಹ ಅಥವಾ ದೊಡ್ಡ ದೊಡ್ಡ ಯೋಜನೆಗಳನ್ನು ತರುವ ಕಡೆನೂ ಪ್ರಯತ್ನಗಳನ್ನ ಮುಂದುವರಿಸಬೇಕಾಗ್ತದೆ. ನೋಡೋಣ ಇರುವಂತಹ ಅಲ್ಪ ಅವಧಿಯಲ್ಲಿ ಯಾವ ರೀತಿಯಾದಂತಹ ಕೆಲಸಗಳು ಆಗುತ್ತೆ, ಜೊತೆಗೆ ದೊಡ್ಡ ಚಾಲೆಂಜ್ ಇದೆ, ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕಾಲವೇ ಉತ್ತರಿಸುತ್ತೆ. ಥ್ಯಾಂಕ್ ಯು ಕುಟುಂಬರೇ ಈ ವಿಚಾರದಲ್ಲಿ ಮಾತಾಡೋದಕ್ಕೆ. ಧನ್ಯವಾದ. ಸ್ನೇಹಿತರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಎಸ್ ಪೊನ್ನಣ್ಣವರು ನೇಮಕವಾದಂತಹ ವಿಚಾರದಲ್ಲಿ ಸುದೀರ್ಘವಾಗಿ ಮಾತಾಡಿದ್ವಿ. ಬೇರೆ ಬೇರೆ ಆಯಾಮದಲ್ಲಿ ಅಲ್ಪ ಅವಧಿ ಇದೆ, ಆ ಅವಧಿಯಲ್ಲಿ ದೊಡ್ಡ ಸವಾಲುಗಳಿದ್ದಾವೆ, ಆಗ್ಬೇಕಂತ ಕೆಲಸಗಳು ಅನೇಕ ಇದ್ದಾವೆ. ಯಾವ ರೀತಿ ನಿಭಾಯಿಸ್ತಾರೆ, ಆ ಚಾಲೆಂಜಸ್ ನ ಯಾವ ರೀತಿ ಯಶಸ್ವಿಯಾಗಿ ಮುಂದಡಿ ಇಟ್ಕೊಂಡು ಹೋಗ್ತಾರೆ, ಅದನ್ನ ದಾಟಿ ಬರ್ತಾರೆ, ಕ್ವಶನ್ ಮಾರ್ಕ್ ಇದೆ. ಒಳ್ಳೇದಾಗ್ಲಿ, ಯಶಸ್ವಿಯಾಗಿ ಅದನ್ನ ನಿಭಾಯಿಸ್ಲಿ ಅಂತ ಹಾರೈಸ್ತಾ, ಕೊಡಗು ಕೂಡ ಅವರ ಆ ಹುದ್ದೆಯಿಂದ ಲಾಭ ಸಿಗ್ಲಿ, ಒಳ್ಳೊಳ್ಳೆ ಕೆಲಸಗಳು ಆಗ್ಲಿ ಅಂತ ನಾವು ಬಯಸ್ತಾ ಈ ಎಪಿಸೋಡ್ ಅನ್ನು ನೋಡಿದಾಗ ನಿಮ್ಗೆಲ್ರಿಗೂ ಪ್ರೀತಿಯ ವಂದನೆಗಳು. ಎಲ್ರು ಕ್ಷೇಮವಾಗಿರಿ. ಧನ್ಯವಾದ.